Good evening to one and all, and we apologize for starting a bit delay today. We had some scheduling issues. Because of the scheduling issues, we are starting a little bit delayed today. Good evening, one and all, and I welcome you all to our today's flagship webinar. And today, what we are talking about is a few interesting things, but they are really very, very old things. Why we tell this is old things is we are talking today on two important subjects. One is a family tree, and second one we are talking to is about Guttan. And for scouts, Guttan is not new, and for human beings and the clan of humans, the family tree is not new. So, what are we going to do with these two things? Yes, to know, to understand, to learn what we are going to do. Just tune in to our webinar for the next 50 minutes and we'll bring you there. And to start and begin the proceedings, I request our State Organizing Commissioner, Srimati C. Manjula, to give the opening remarks. Thank you, sir. ಎಲ್ಲರಿಗೂ ನಮಸ್ಕರಿಸ್ತೇನೆ. ತುಂಬಾ ಸಂತೋಷ ಆಗುತ್ತೆ ನಮ್ಮ ರಾಜ್ಯ ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ವಿಶೇಷ ವಿನೂತನ ಚಟುವಟಿಕೆಗಳು ಹಾಗೇನೆ ನಮ್ಮ ಮಧುಸೂದನ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಮನೆಗಳಲ್ಲೂ ಇವತ್ತೇನಿದೆ ವೆಬಿನಾರ್ ನಲ್ಲಿ ಏನ್ ಕಲಿಬಹುದು ಅಂತ ಕುತೂಹಲರ ಕಾಯ್ತಾ ಇರ್ತಾರೆ ಮಕ್ಕಳೆಲ್ಲ. ಹಾಗಾಗಿ ನಾನು ರಾಜ್ಯ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ರಾಜ್ಯ ಮುಖ್ಯ ಆಯುಕ್ತರಿಗೆ ವಂದಿಸ್ತೇನೆ. ಮಕ್ಕಳ ತುಂಬಾ ಖುಷಿ ಆಗುತ್ತೆ. ನಿನ್ನೆ ತಾರೆ ಸೋಲಾರ್ ಕಲ್ತಿದ್ದೀರಾ, ಹಾಗೆ ಕುಕಿಂಗ್ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ನೀವೆಲ್ಲ ಪ್ರಯತ್ನ ಮಾಡಿ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ಸಹಕರಿಸ್ತಾ ಇದ್ದೀರಾ. ಇದೊಂದು ಉತ್ತಮವಾದಂತ ಪ್ರೋಗ್ರೆಸ್. ಕೋವಿಡ್ ಆದ್ರೂ ಕೂಡ ನಾವು ಮನೆಯಲ್ಲಿ ಉತ್ತಮವಾದಂತ ವಿಷಯಗಳನ್ನ ಕಲಿತಾ ಇದ್ದೀವಿ. ಇದರಲ್ಲಿ ಈ ದಿನದ ಒಂದು ವಿಷಯ ಗುಟ್ಟರ್ ಮತ್ತೆ ವಂಶವೃಕ್ಷದ ಬಗ್ಗೆ. ಮೊದಲನೇದಾಗಿ ಗುಟ್ಟರ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುಟ್ಟರ್ ಅನ್ನೋದು ವಿಶೇಷವಾದ ಒಂದು ಪದ. ಇದು ಯಾವ ಸಂಘ ಸಂಸ್ಥೆಗಳಲ್ಲಿ ಇಲ್ಲ ಅಂತ ನಾನು ಅನ್ಕೋತೇನೆ, ನನ್ನ ಒಂದು ನಾಲೆಡ್ಜ್ ತಕ್ಕೋ ಹಾಗೆ. ಗುಟ್ಟರ್ ಅನ್ನೋದು ದಿನಕ್ಕೊಂದು ಉತ್ತಮ ಕೆಲಸ ಮಾಡೋ ಹವ್ಯಾಸ ಮಕ್ಕಳಿಗೆ ಬಹಳ ಚಾರಿತ್ರ್ಯವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ಸದುಪಯೋಗ ಆಗ್ತದೆ. ನಾವು ಸ್ಕೌಟಿಂಗ್ ಗೈಡಿಂಗ್ ಅನ್ನೋದೇನೆ ಗುಡ್ ಸಿಟಿಸನ್ ಮಾಡ್ಲಿಕ್ಕೆ ಹೊರಟಿರೋರು. ಹಾಗಾಗಿ ಚಾರಿತ್ರ್ಯ ನಿರ್ಮಾಣದಲ್ಲಿ ಗುಟ್ಟರ್ ಅನ್ನೋ ಪದದ ಅರ್ಥ ವಿಶಾಲವಾಗಿ ಮತ್ತೆ ವಿನೂತನವಾಗಿದೆ ಅಂತ ಹೇಳ್ಬೋದು. ಬೆಡನ್ ಪವೆಲ್ ಕೊಟ್ಟಿರುವಂತ ಒಂದು ಕಾನ್ಸೆಪ್ಟ್ ಇದು. ಪ್ರವೇಶದಲ್ಲಿ ಒಂದು ರಿಕ್ವೈರ್ಮೆಂಟ್ ಆಗಿ ನಮಗೆ ಗುಟ್ಟನ್ ಬರ್ತದೆ. ದಿನಕ್ಕೊಂದು ಉತ್ತಮ ಕೆಲಸ ಮಾಡಿದಾಗ ಮಗು ಡೈರಿನಲ್ಲಿ ಬರ್ದಿಡ್ತಾನೆ. ಆ ಬರ್ದಿಡೋ ಹವ್ಯಾಸ ಕೂಡ ನಾವ್ ಹೇಗೆ ಮಹಾತ್ಮ ಗಾಂಧೀಜಿ ಅವರ ಒಂದು ಬಯೋಗ್ರಾಫ್ ಓದಿದಾಗ ಮಹಾತ್ಮ ಗಾಂಧಿ ನಿತ್ಯ ಪುಟಗಳಲ್ಲಿ ಬರ್ದಿಡಂತ ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ರು. ನಾವು ಈಗ್ಲೂ ಓದ್ತೇವೆ, ರೇಡಿಯೋದಲ್ಲಿ ಕೇಳ್ತೇವೆ, ಹಾಗೆ ಓದ್ತೇವೆ. ಅಂತಹ ಒಂದು ಉತ್ತಮ ಹವ್ಯಾಸವನ್ನ ಬೆಳೆಸುವಂತದ್ದು ಗುಟ್ಟನ್ ದಿನಕ್ಕೊಂದು ಉತ್ತಮ ಕೆಲಸ ಮಾಡ್ಲಿಕ್ಕೆ, ಮಗುವಿನಲ್ಲಿ ಅಂದ್ರೆ ಸಂಸ್ಕಾರವಂತನಾಗಿ ಮಾಡ್ಲಿಕ್ಕೆ, ಅವನಲ್ಲಿ ಉತ್ತಮವಾದಂತಹ ಚಾರಿತ್ರ್ಯ ನಿರ್ಮಾಣದಲ್ಲಿ ಯಾವ ರೀತಿ ಉತ್ತಮ ಕೆಲಸ ಮಾಡ್ಬೇಕು ಅನ್ನೋದನ್ನ ನಮ್ಮ ಸ್ಕೌಟ್ ಗೈಡ್ ಕಲಿತಾ ಹೋಗ್ತಾರೆ ಗುಟ್ಟರ್ ಅನ್ನೋದು. ಹಾಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಗುಟ್ಟರ್ ಅನ್ನೋದು ನಾವು ಶಿಬಿರಗಳಲ್ಲಿ ಇದ್ದಾಗ ನಿಮ್ಗೆಲ್ಲ ಗೊತ್ತಿದೆ ಹಾಗೆ ಥಂಬ್ ನಾಟ್ ಅಂತ ಹಾಕ್ತೀವಿ. ಥಂಬ್ ನಾಟ್ ಹಾಕಿದಾಗ ನಾನು ಇವತ್ತೊಂದು ಗುಟ್ಟರ್ನ ನಾ ಮಾಡ್ಬೇಕು ಅನ್ನೋದನ್ನ ನೆನ್ಪು ಮಾಡುವಂತ ಒಂದು ನಾಟ್ ಅದು. ಯಾವಾಗ ಮಗು ಸ್ಕೌಟ್ ಅಥವಾ ಗೈಡ್ ಒಂದು ಉತ್ತಮ ಕೆಲಸ ಮಾಡ್ತಾನೆ, ಆ ಕೆಲಸ ಮಾಡಿದಾಗ ಗಂಟನ್ನ ಬಿಚ್ಚುವಂತ ಒಂದು ಪರಿಪಾಠ ನಮ್ಮ ಸ್ಕೌಟಿಂಗ್ ಗೈಡಿಂಗ್ ಶಿಬಿರಗಳಲ್ಲಿ ನಾವು ನೋಡ್ತೇವೆ. ಶಿಬಿರಗಳಲ್ಲಿ ಸಹಾಯ ಮಾಡ್ತೇವೆ, ಮನೆಗಳಲ್ಲಿ ಸಹಾಯ ಮಾಡ್ತೇವೆ, ಶಾಲೆಗಳಲ್ಲಿ ಮಾಡ್ತೇವೆ, ರಸ್ತೆನಲ್ಲಿ ಹೋಗುವಾಗ ಕೂಡ ನಾವು ಮಾಡ್ತೇವೆ. ಬಟ್ ಈಗ ನಾವಿರೋದು ಕೋವಿಡ್ ಆಗಿರೋದ್ರಿಂದ ಮನೆಗಳಲ್ಲಿದ್ದೇವೆ. ಮನೆಗಳಲ್ಲಿ ಉತ್ತಮವಾಗಿ ಮಕ್ಕಳಲ್ಲಿ ಗುಟ್ಟನ್ನ ಮಾಡೋಂತ ಹವ್ಯಾಸವನ್ನ ಬೆಳೆಸ್ಬೇಕು. ಈ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ನಾವು ಈ ದಿವಸ ಹೊರ ತರ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ, ಪ್ರತಿಜ್ಞೆ ನಾವು ಸ್ವೀಕಾರ ಮಾಡುವಾಗ ಒಂದು ಅಂಶ ಹೇಳ್ತೇವೆ, ಇತರರಿಗೆ ಸಹಾಯ ಮಾಡುವುದು. ಇತರರಿಗಾಗಿ ಮಾಡುವಂತದ್ದು ನಮ್ಮ ಕರ್ತವ್ಯ, ಸ್ಕೌಟ್ ಗೈಡ್ಗಳ ಕರ್ತವ್ಯ. ಬೇರೆ ಮಕ್ಕಳಿಗಿಂತ ನಾವು ವಿಶೇಷವಾಗಿ ಬೆಳಿತೇವೆ, ಬೇರೆ ಮಕ್ಕಳಿಗಿಂತ ನಾವು ಆದರ್ಶವಾಗಿರ್ತೇವೆ. ಹಾಗಾಗಿ ಗುಟ್ಟರ್ನ ಒಂದು ಉತ್ತಮ ಹವ್ಯಾಸವನ್ನ ನೀವೆಲ್ಲ ಏನ್ ಗುಟ್ಟರ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ಮನೆಗಳಲ್ಲಿ ಅಪ್ಪ ಅಮ್ಮನಿಗೆ ಹಾಲ್ ತಂದು ಕೊಡ್ಬೋದು, ಮನೇಲಿ ಅಮ್ಮನಿಗೆ ತರಕಾರಿ ಕಟ್ ಮಾಡ್ಕೊಡ್ಬೋದು. ಡೋರ್ ಓಪನ್ ಮಾಡ್ಲಿಕ್ಕೆ ಅಮ್ಮ ಏನೋ ಬಿಸಿ ಇರ್ತಾಳೆ, ನಾವು ಹೋಗಿ ಡೋರ್ ಓಪನ್ ಮಾಡಿ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು. ಮನೆಗಳಲ್ಲಿ ನೀರನ್ನ ತುಂಬಿಡಂತ ಕೆಲಸ ಕಾರ್ಯಗಳಾಗಿರ್ಬೋದು. ಹಾಗೆ ಮನೆಯಲ್ಲಿ ನಮ್ಮ ಹಿರಿಯರಂತ ಅಜ್ಜ ಅಜ್ಜಿಗೆ ಸಹಾಯ ಮಾಡ್ಬೋದು. ಬೇರೆ ಬೇರೆ ಊಟ ನೀಡುವಲ್ಲಿ, ಅವರಿಗೆ ಬಟ್ಟೆ ತಂದು ಕೊಡುವಲ್ಲಿ 108 ಮನೆ ಅಂದ್ರೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತದೆ. ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮ್ಮ ಮಕ್ಕಳು ಮಾಡ್ತಾರೆ. ಮಾಡ್ದಾಗ ಏನಾಗುತ್ತೆ, ಅಪ್ಪ ಅಮ್ಮನಿಗೆ ಬಹಳ ಖುಷಿ ಆಗುತ್ತೆ, ನನ್ ಮಗ ಹೇಳಿದೇನೆ ಅವನೇ ಮಾಡ್ತಾ ಇದ್ದಾನೆ ಅಂತ. ನೀವ್ ಆಲ್ರೆಡಿ ಮಾಡ್ತಾ ಇದೀರಾ ಅನ್ಕೋತೇನೆ. ಬಟ್ ಇವತ್ತಿನ ಒಂದು ಸೆಷನ್ ನಿಮ್ಗೊಂದು ಟರ್ನಿಂಗ್ ಪಾಯಿಂಟ್ ಆಗ್ಲಿ. ಗುಟ್ಟರ್ ಅನ್ನೋದು ನಿಜವಾಗ್ಲೂ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ,
ಗುಟ್ಟರ್ ಅನ್ನೋ ಪದ ಎಲ್ಲೂ ಸಿಗಲ್ಲ, ಸ್ಕೌಟ್ ಗೈಡ್ ಇದ್ರಲ್ಲೇ ಸಿಗೋದು. ಅಂದ್ರೆ ಗುಟ್ಟರ್ ಅಂತ ಜಸ್ಟ್ ಗುಟ್ಟರ್ ಕೊಟ್ಟರು ಕೂಡ ಸ್ಕೌಟ್ ಗೈಡ್ ವೆಬಿನಾರ್ಗೆ ಅದು ಹೋಗುತ್ತೆ. ಹಾಗಾಗಿ ಗುಟ್ಟರ್ ಅನ್ನೋ ಪದ ವಿಶಾಲವಾದಂತಹ ಒಂದು ವಿಶೇಷವಾಗಿ ನಮ್ಮನ್ನ ನಿರ್ಮಾಣ ಮಾಡುವಂತಹ ಒಂದು ಅಂಶ ಇದು. ಈ ಗುಟ್ಟರ್ನಿಗೆ ನೀವು ಮಹಾತ್ಮ ಗಾಂಧೀಜಿಯವರ ಚಿತ್ರ ತಗೋಬಹುದು, ಹಾಗೇನೆ ವೇಡನ್ ಪಾವೆಲ್ ಅವರ ಒಂದು ಮಾತುಗಳನ್ನ ತೆಗೆದುಕೋಬಹುದು. ಸದಾ ಸಿದ್ಧ, ನಾವು ಉತ್ತಮ ಕೆಲಸ ಕಾರ್ಯಗಳಿಗೆ, ಅದರಲ್ಲೂ ಕೂಡ ಯಾರಿಗೆ ಕೈಲಾಗಲಿದ್ದವ್ರಿಗಂತೂ ಮಾಡೋದು ನಮ್ಮ ಕರ್ತವ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಗುಟ್ಟರ್ ಮಾಡಿ ನಮ್ಮ ಒಂದು ಈ ಏನು ಮಧುಸೂದನ್ ಸರ್ ನೆಕ್ಸ್ಟ್ ನಿಮಗೆ ತೋರ್ಸೋರಿದ್ದಾರೆ ಅದ್ರ ಪ್ರಕಾರ ನಾವು ಗುಟ್ಟರ್ ಡೈರಿನ ನಾವು ಬರೆಯೋಣ. ಆ ಡೈರಿ ಮುಂದೆ ನಾವು ಇನ್ನು 10-20 ವರ್ಷ ಬಿಟ್ಟು ಓದ್ದಾಗ ನಾನು ಇಂಥ ದಿನಾಂಕದ ಇಂಥ ಕೆಲಸ ಮಾಡಿದ್ದೆ ಅಂತ ಸಂತೋಷ ಪಡ್ಬೋದು. ಇತರರಿಗೆ ನಮ್ಮ ಒಂದು ಭಾವಿ ಪ್ರಜೆಗೆ ಅದನ್ನ ತೋರಿಸ್ಬೋದು ಅಂತ ಹೇಳ್ತಾ, ಗುಟ್ಟರ್ ಒಂದು ಹ್ಯಾಪಿನೆಸ್ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಿಜವಾಗ್ಲೂ ನಾವು ಮಾಡುವಂತ ಕೆಲಸ ಸಂತೋಷವನ್ನ ಕೊಡುವಂತ ತೃಪ್ತಿಕರವಾದಂತಹ ಒಂದು ವಿಷಯ ಗುಟ್ಟರ್. ಹಾಗೇನೆ ಎರಡನೇ ಅಂಶದಲ್ಲಿ ಬಂದಾಗ ವಂಶವೃಕ್ಷ. ಕೆಲವರಿಗೆಲ್ಲ ಹೊಸತ ಅನ್ಬೋದು, ಕೆಲವ್ರು ಮನೆಯಲ್ಲಿ ಗೊತ್ತಿರುತ್ತೆ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಇಷ್ಟು ಮಾತ್ರ ಗೊತ್ತಿರುತ್ತೆ. ವಂಶವೃಕ್ಷ ಅನ್ನೋದು ಒಂದು 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 ಚಿಕ್ಕದಾಗಿರುವಂತಹ ಒಂದು ಸಂದರ್ಭಗಳನ್ನ ನಾವು ನೋಡ್ಬೋದು. ಬಟ್ ವಂಶವೃಕ್ಷ ಅನ್ನೋದು ಬಹಳ ವಿಶಾಲವಾದಂತ ಪದ. ನಿಮಗೆಲ್ಲ ಗೊತ್ತಿರೋದು ಅಪ್ಪನ ಹೆಸರು ಗೊತ್ತಿರುತ್ತೆ, ಅವ್ರ ಅಪ್ಪನ ಹೆಸರು ಗೊತ್ತಿರುತ್ತೆ, ಬಹಳ ಮಕ್ಕಳಿಗೆ ಮುತ್ತಜ್ಜನ ಹೆಸರು ಗೊತ್ತಿರಬಹುದು, ಬಟ್ ಅವ್ರ ಹಿಂದೆ ಗೊತ್ತಿರೋಂತಹ ಒಂದು ತಲೆಮಾರು ಸಿಕ್ಕಲ್ಲ. ಬಟ್ ವಂಶವೃಕ್ಷದಲ್ಲಿ ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ವಂಶವೃಕ್ಷ ಯಾಕೆ ನಾವು ಪಡಿತೇವೆ, ನಿಮ್ಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ LKG UKG ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಫ್ಯಾಮಿಲಿ ಟ್ರೀ ಬರೀರಿ ಅಂತ ಕೊಡ್ತಾ ಇದ್ರು. ನೀವು ನಿಮ್ಮ ಅಪ್ಪ ಅಮ್ಮನ ಫೋಟೋ ಹಚ್ಕೊಂಡು ಅಥವಾ ನಿಮ್ಮ ಅಕ್ಕ ತಂಗಿಯರ್ ಫೋಟೋ ಹಚ್ಕೊಂಡು ಒಂದು ಟ್ರೀ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹಾಗೇನೆ ಇದು ಆ ಕಾನ್ಸೆಪ್ಟ್ ಮೇಲೆನೆ ಇರೋದು ಇದು. ಆದ್ರೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ವಂಶವೃಕ್ಷದಲ್ಲಿ ನೀವು ನಿಮ್ಮ ಅಪ್ಪನ ಕೇಳಿ, ನಿಮ್ಮ ಅಮ್ಮನ್ನ ಕೇಳಿ. ಅಮ್ಮನ ಕಡೆ ಒಂದು ಫ್ಯಾಮಿಲಿನೂ ನೀವು ತಗೋಬಹುದು, ಹಾಗೆ ಅಮ್ಮನ ಕಡೆ ಎರಡೂ ಫ್ಯಾಮಿಲಿಯ ಒಂದು ಚಿತ್ರಣವನ್ನ ನಿಮ್ಮ ಅಪ್ಪನ ಹತ್ರ ಕೇಳ್ಪಡೀರಿ. ನಿಮ್ಮ ಅಪ್ಪ ಅಜ್ಜನ ಹೆಸರು ಹೇಳ್ತಾರೆ, ಅವ್ರ ಅಜ್ಜನ ಹೆಸರು ಹೇಳ್ತಾರೆ, ಬಟ್ ಅವ್ರ ಹಿಂದಿದ್ದವ್ರು ಯಾರು ಅನ್ನೋದನ್ನು ಕೂಡ ನೀವು ಸಂಗ್ರಹ ಮಾಡ್ಬೋದು. ಈ ಸಂಗ್ರಹ ಅನ್ನೋದು ಬಹಳ ಉತ್ತಮವಾದಂತ ಕೆಲಸ. ನಿಮ್ಗೆಲ್ಲ ಗೊತ್ತಿರ್ಬೋದು, ಉತ್ತರ ಕರ್ನಾಟಕ ಜಿಲ್ಲೆಗೆ ಹೋದ್ರೆ ಹೆಳವರು ಅಂತ ಇರ್ತಾರೆ. ಹೆಳವರು ಅಂದ್ರೆ ಅವ್ರ ಫ್ಯಾಮಿಲಿ ಕೆಲಸನೇ ಅದು. ಅಂದ್ರೆ ವಂಶವೃಕ್ಷವನ್ನ ಬರ್ದಿಡಂತ ದಾಖಲೀಕರಣ ಮಾಡಂತ ಒಂದು ಕೆಲಸ ಮಾಡ್ತಾ ಇದ್ರು. ಅವ್ರ ಮನೆಗಳಿಗೆ ಬರ್ತಾ ಇದ್ರು, ವರ್ಷಕ್ಕೊಂದ್ಸತಿ ಮನೆಗೆ ಬಂದ್ಬಿಟ್ಟು ಅವರು ಆ ಫ್ಯಾಮಿಲಿಯ ಒಂದು ಬ್ಯಾಕ್ ಗ್ರೌಂಡ್ ಅನ್ನೆಲ್ಲ ಅವ್ರ ಹಾಡಿನ ರೂಪದಲ್ಲಿ ಗುಣಗಾನ ಮಾಡಿ ಹಾಡ್ತಾ ಇದ್ರು. ಅವ್ರು ಹೆಳವರ ಒಂದು ವೃತ್ತಿ ಅದು. ಅವ್ರ ಅಜ್ಜ 10-20 ತಲೆಮಾರಿಂದ ಮಾಡ್ತಾ ಇದ್ರು. ವಂಶವೃಕ್ಷ ಅನ್ನೋದು ಬಹಳ ಏನಪ್ಪ ಯಾಕೆ ತಗೋಬೇಕು ವಂಶವೃಕ್ಷ ಅಂತ ಹೇಳಿದಾಗ, ವಂಶವೃಕ್ಷ ತಗೋಬೇಕಾಗಿರೋದು ನಿಮ್ಮ ಅಪ್ಪ ಮಾಡೋದ್ ಗೊತ್ತಿರುತ್ತೆ, ನಿಮ್ಮ ಅಜ್ಜ ಏನ್ ಕೆಲಸ ಮಾಡ್ತಾ ಇದ್ರು ಅಂತಾನೂ ಗೊತ್ತಿರ್ಬೋದು, ಅಥವಾ ಅವ್ರ ಸಾಧನೆ ಏನು ಅಂತಾನೂ ಗೊತ್ತಿರ್ಬೋದು. ಅವ್ರು ಸ್ಕೌಟಿಂಗ್ ಅಲ್ಲಿ ಗೈಡಿಂಗ್ ಅಲ್ಲಿ ಇದ್ರ, ಸ್ಕೌಟಿಂಗ್ ಅಲ್ಲಿ ಯಾವ ಶಿಬಿರ ಅಟೆಂಡ್ ಮಾಡಿದ್ರು, ಅವ್ರ ಹಿಂದೆ ಅಜ್ಜ ಏನ್ ಸಾಧನೆ ಮಾಡಿದ್ರು, ಅವರ ವಿಶೇಷತೆ ಏನು, ಅವರಲ್ಲಿ ಅವ್ರು ಎಲ್ಲಿ ನೆಲೆಸಿದ್ರು, ಅವ್ರು ಎಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲ ವಿವರಗಳನ್ನ ಸಂಪೂರ್ಣ ವಿವರಗಳನ್ನ ನೀವು ಸಂಗ್ರಹಿಸ್ತಾ ಹೋದ್ರೆ ನಿಮಗೆ ಬಹಳ ಸಂತೋಷ ಆಗುತ್ತೆ ಮಕ್ಕಳ. ನಾನು ಕೂಡ ನನ್ನ ಒಂದು ಚಿಕ್ಕದ ನಮ್ಮ ಫ್ಯಾಮಿಲಿದೆ ಒಂದು ವಂಶವೃಕ್ಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪನ ಅಜ್ಜ ಶಿವಬಸಪ್ಪ ಅಂತ, ಅವರು ಬಳ್ಳಾರಿ ಜಿಲ್ಲೆನವರು. ಅಲ್ಲಿ ಬಳ್ಳಾರಿ ಜಿಲ್ಲೆನಲ್ಲಿ ಒಂದು ಮಠದಲ್ಲಿ, ಸುಮಾರು ಉಜ್ಜಿನಿ ಮಠದಲ್ಲಿ ಸುಮಾರು 20 ವರ್ಷಗಳಿಂದ ಒಂದು ಅಕೌಂಟ್ಸ್ ಆಗಿರ್ಲಿಲ್ವಂತೆ. ಅವಾಗ ಅಲ್ಲಿ ಸ್ವಾಮೀಜಿಯವರು ಯಾರು ಇಲ್ಲಿ ಅಕೌಂಟ್ ಹೆಚ್ಚು ಬರೀತಾರೆ ಚೆನ್ನಾಗಿ ಅಂತ ಕೇಳಿದಾಗ, ಶಿವಬಸಪ್ಪ ಅಂತಿದ್ದಾರೆ, ಇಂತ ಹಳ್ಳಿನಲ್ಲಿ ಇದ್ದಾರೆ ಅಂತ ಹೇಳಿದ್ರಂತೆ. ಅವಾಗ ಅವ್ರನ್ನ ಸ್ವಾಮೀಜಿ ಕರೆಸಿ 20 ವರ್ಷದ ಒಂದು ಅಕೌಂಟ್ಸ್ ಕೂಡ ಬರ್ಸ್ಕೊಂಡ್ರಂತೆ. ಬರ್ಸಿ ಆದ್ಮೇಲೆ ನಿನ್ಗೆ ಏನ್ ಕೊಡ್ಬೇಕಪ್ಪ ಅಂತ ಕೇಳಿದ್ರೆ, ನನ್ಗೇನು ಬೇಡ, ಇದು ಒಂದ್ ಮಠದ ಕೆಲಸ ಮಾಡಿದ್ದೀನಿ, ನಂಗೆ ತುಂಬಾ ಸಂತೋಷ ಆಗಿದೆ ನಾನು ಬರ್ಕೊಟ್ಟಿದ್ದಕ್ಕೆ ಅಂತ 15 ದಿವಸ ಅಲ್ಲೇ ಇದ್ದು ಬರ್ದ್ರಂತೆ. ನಂತರ ಸ್ವಾಮೀಜಿ ಅವ್ರಿಗೆ ಆಶೀರ್ವಾದ ಮಾಡಿ ಆನೆ ಮೇಲೆ ಕೂರಿಸಿ ಅವ್ರ ಮನೆಗೆ ಕಳ್ಸಿಕೊಟ್ರಂತೆ. ಅಂದ್ರೆ ಇದು ಒಂದು ಖುಷಿ ಆಗುತ್ತೆ. ನಮ್ಮ ಮುತ್ತಜ್ಜ, ನಮ್ಮ ಅಪ್ಪನ ಅಜ್ಜ, ಈ ರೀತಿ ನಿಮ್ಮ ಅಜ್ಜಂದು ಸಾಧನೆ, ನಿಮ್ಮ ಅಜ್ಜಿಗಳ ಸಾಧನೆ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪಗಳ ಸಾಧನೆ, ವಿಶೇಷತೆ ಏನೇನಿತ್ತು, ಅವ್ರು ಏನ್ ಮಾಡ್ತಾ ಇದ್ರು, ವೃತ್ತಿ ಏನಿತ್ತು, ಇದೆಲ್ಲ ನಾವು ತಿಳ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ ಮಕ್ಕಳ. ದಯಮಾಡಿ ವಂಶವೃಕ್ಷದ ಒಂದು ವಿಷಯಗಳನ್ನ ನಿಮ್ಮ ಅಪ್ಪ ಅಮ್ಮನ ಹತ್ರ ಇವತ್ತಿಂದ ಸಂಗ್ರಹ ಮಾಡಕ್ ಶುರು ಮಾಡಿ. ಅದನ್ನೆಲ್ಲ ಬರ್ದು ಅದನ್ನ ಒಂದು ಆರ್ಟ್ ಇದೆ, ಆರ್ಟಿನಲ್ಲಿ ನಮ್ಮ ಮಧುಸೂದನ್ ಸರ್ ತೋರಿಸ್ತಾರೆ. ಅದ್ರ ಪ್ರಕಾರ ಬರ್ದು ನೀವೆಲ್ಲ ಇಟ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಬಹಳ ಖುಷಿ ಪಡ್ತಾರೆ, ನೀವು ಖುಷಿ ಪಡ್ತೀರಾ. ಇದರಿಂದ ನೀವು ಕಲಿಯಂತ ವಿಷಯಗಳು ಕೂಡ ಬಹಳ ಇರುತ್ತೆ ಅಂತ ಹೇಳಿ, ಈಗ ಈ ವಂಶವೃಕ್ಷ ಮತ್ತೆ ಗುಟ್ಟರ್ ಅನ್ನೋ ವಿಷಯದ ಬಗ್ಗೆ ಮಧುಸೂದನ್ ಸರ್ ತುಂಬಾ ತಿಳಿಸ್ಕೊಡ್ಲಿದ್ದಾರೆ. ಹಾಗೆ ನಮ್ಮ ರಾಜ್ಯ ಮುಖ್ಯ ಆಯುಕ್ತರು ಕೂಡ ತುಂಬಾ ಈ ವಿಷಯದ ಬಗ್ಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಈ ಅವಕಾಶಕ್ಕಾಗಿ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Thank you very much, madam, for this brief introduction. So friends, let us move on and get into today's topic. Today's topic is family tree and gutter. So let me ask you all, can you remember the name of your father? If you remember the name of your father, you type yes. Father, mother. Everybody remembers, right? You all type yes. Okay. The next question is, do you remember the name of your grandfather?
or grandmother. Everybody will have two grandfathers, two grandmothers. Okay. Now, do you remember the name of your great grandfather and great grandmother? How many of you remember? Now the answers are coming no. Okay. So most of you don't remember the name of your great grandfather or great grandmother. Okay. So someone is remembering only great grandfather, not great grandmother. Sri Charan says, don't know, sir. Okay. Yes, sir, I remember. Gauri says. Somebody is thinking, I have to think. Somebody is telling I should ask my parents. So great grandfather, great grandmother andre yaru? Andre namma ajji, tata, ಮುತ್ತಜ್ಜಿ ಮುತ್ತಾತ ನಿಮ್ಮ ಮುತ್ತಾತ ಮುತ್ತಜ್ಜಿ ಇವರ ಹೆಸರುಗಳು ನೆನಪಿದ್ಯಾ ಅಂತ ಕೇಳ್ತಾ ಇದ್ದೀನಿ. Nafsin Fatima is telling I should ask my parents. I don't know, sir. Okay. Friends, see how interesting this will be to understand where are our roots. Correct? Where are we all coming from? So I'm bringing a big challenge in front of you all. The challenge that I'm bringing in front of you all is know your family tree. Can we have the PPT, please? So what we're trying to do is you should know what is your family tree. Why is it so important? Many times in our house, there is some kind of tradition or culture where they say you have to do this. Okay. Can we go back to this presentation? I will give you 2 minutes time. If you are sitting around your parents, grandparents, or anybody, go and ask them if they know up to 5 generations of your family and put it in the chat. I'll give you exactly 60 seconds time. You can run around your house, ask anybody seniors in the house and come back. Okay? Yeah. 2 minutes time. That is 60 seconds. No, 60 seconds is 1 minute. 120 seconds. Okay. Out of that, 45 seconds is over. Time up, and there's so many answers coming in. Yes, yes, yes. Somebody got to know their great grandfather's name, Puttaswamy. Very good, Gauri Sinduri. Sir, my mother know up to 3 generation, not 2 more generation. The name of my great great grandmother is Jayamma. Okay. Okay, I know only 3 generation. Mm-hmm. Mm-hmm. So we are bringing in a challenge for you. Is you need to know what is a family tree. Why is it very very important? Many times we see in our own houses, in our own families that okay, uh, we are following this tradition, we are following this culture. So when all these cultures and everything branch out, you are seeing a tree here. Imagine you are the stem, you are the root here. Okay, if you imagine you are the stem or the root, you can find the bark is going straight up here. ನೇರವಾಗಿ ಒಂದು ರೆಂಬೆ ಇದೆ. ಇದಾದ್ಮೇಲೆ ಲೆಫ್ಟ್ ಅಲ್ಲಿ ಒಂದು ಹೋಗುತ್ತೆ, ರೈಟ್ ಅಲ್ಲಿ ಒಂದು ಹೋಗುತ್ತೆ. ಸೊ ವಾಟ್ ಯು ನೀಡ್ ಟು ಡೂ ಇಸ್ ಇಮ್ಯಾಜಿನ್ ದಿಸ್ ಈಸ್ ಯು, ಇದು ನೀವು ಅಂತ ತಗೊಂಡು ಲೆಫ್ಟ್ ಅಲ್ಲಿರೋದು ನಿಮ್ಮ ತಂದೆ, ರೈಟ್ ಅಲ್ಲಿರೋದು ನಿಮ್ಮ ತಾಯಿ ಅಂತ ತಗೊಂಡ್ರೆ ಅವರ ಪೇರೆಂಟ್ಸ್, ಅವರ ತಂದೆ ತಾಯಿ ಯಾರು, ನೆಕ್ಸ್ಟ್ ಅದ್ರ ಮೇಲೆ ಅವರ ತಂದೆ ತಾಯಿ ಯಾರು, ಈ ತರ ಒಂದು ಫ್ಯಾಮಿಲಿ ಟ್ರೀ ಮತ್ತೆ ಸರ್ಕಲ್ ಮಾಡಿದಾಗ ಏನೊಂದು ಫ್ಯಾಮಿಲಿ ಟ್ರೀ ಒಂದು ಕ್ಯಾನೋಪಿ ತರ ಬರುತ್ತೆ. ಇಟ್ ವಿಲ್ ಕಮ್ ಆಸ್ ಎ ಕ್ಯಾನೋಪಿ. ಒಂದು ಕ್ಯಾನೋಪಿ ಕೆಳಗಡೆ ಎಷ್ಟು ಶೇಡ್ ಇರುತ್ತೆ, ಅದೆಷ್ಟು ನೆರಳು ಕೊಡುತ್ತೆ, ಅದೆಷ್ಟು ಗಾಳಿ ಕೊಡುತ್ತೆ, ಅದೆಷ್ಟು ಫ್ರೂಟ್ಸ್ ಕೊಡುತ್ತೆ. ವೆರಿ ಸಿಮಿಲರ್ಲಿ ವೆನ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಫ್ಯಾಮಿಲಿ ಟ್ರೀ, then we get to know the culture we are following, the traditions we are having, the values what we are carrying in our life. ಹೇಳ್ತಾರೆ ನಮ್ಮ ಮನೇಲಿ ಇದು ಪ್ರಾಕ್ಟೀಸ್ ಮಾಡ್ತೀವಿ, ನಿಮ್ಮ ಮನೇಲಿ ಇದು ಮಾಡ್ತಾ ಇದಾರಾ? ಇಲ್ಲ. ಸೊ ಈಚ್ ಹೌಸ್ ಇಸ್ ಡಿಫರೆಂಟ್. ದಟ್ ಈಸ್ ಈಚ್ ಅಂಡ್ ಎವ್ರಿ ಫ್ಯಾಮಿಲಿ is different. So this is what we practice in a family tree. And somebody is telling Tejas, Raghavendra Rao, Maltesh Bhatt, Seenappa, Narsimha Bhattu. I know all my 5 generation. Very good. This is superb.
But tomorrow, when I ask the same question, whoever are following here on our webinar and watching us on the Facebook, you should be able to know it and you should be able to do it. Now, let me tell you how you can do this. So there are different ways how you can do it. So to do this, what you need to do is you need to draw your family tree. Okay. To draw your family tree, first what you do is, on my right, you can see there are three brown boxes. Okay. These three brown boxes are nothing but the bottom one is you. ಇದು ನೀವು ಕೆಳಗೆ ಇರುವಂತ ಬ್ರೌನ್ ಬಾಕ್ಸ್ ನೀವು. ಅದರ ಮೇಲೆ ಇರೋ ಎರಡು ಬ್ರೌನ್ ಬಾಕ್ಸ್ ಬಂದು ನಿಮ್ಮ ತಾಯಿ ಮತ್ತೆ ನಿಮ್ಮ ತಂದೆ. ದಿಸ್ ಇಸ್ ಯುವರ್ ಪೇರೆಂಟ್ಸ್, ಯುವರ್ ಫಾದರ್ ಅಂಡ್ ಯುವರ್ ಮದರ್. ಸೊ ದಿಸ್ ಇಸ್ ಅ ಬೇಸಿಕ್ ಥಿಂಗ್ ನೀವು ಬರೆಯೋದು. ಇದು ನಿಮಗೆ ತುಂಬಾ ಈಸಿ ಮಾಡಕ್ಕೆ. ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಟ್ರೀ ಮಾಡಕ್ಕೆ ಹೋದಾಗ ಯು ಸ್ಟಾರ್ಟ್ ಇಟ್ ರೈಟ್ ಫ್ರಮ್ ದ ಬಾಟಮ್. ಅದಾದ್ಮೇಲೆ ದೆನ್ ಯು ರೈಟ್ ನಿಮ್ಗೆ ಸಿಬ್ಲಿಂಗ್ಸ್ ಅಂದ್ರೆ ನಿಮ್ಮ ಅಣ್ಣ, ತಮ್ಮ, ತಂಗಿ, ಅಕ್ಕ ಈ ತರ ಯಾರಾದ್ರೂ ಇದ್ರೆ ನಿಮ್ಮ ಪಕ್ಕದಲ್ಲಿ ಅವರ ಚಿತ್ರಗಳನ್ನ ತಗೊಂಡ್ಬನ್ನಿ, ಅವರ ಹೆಸರುಗಳನ್ನ ತಗೊಂಡ್ಬನ್ನಿ. ದಿಸ್ ಮೇಕ್ಸ್ ಯುವರ್ ಇಮಿಡಿಯೇಟ್ ಫ್ಯಾಮಿಲಿ ಟ್ರೀ. That is your parents and the sons and daughters of your parents. This is the first step you are taking. After that, it will branch out. Then you take who are the brothers and sisters of your father and mother. That will go in their direction. It will go on the left and right. Left is father, right is mother. Adadmele, your grandfather, yarandre nimma tandeya tande, nimma taiya tande, avrna map ಮಾಡಿ. Next, your grandmother. So you map them. Adadmele, next, aura tayi, aura tande. Your grandfather's father and mother, you need to know. Bala ಸಮಯದಲ್ಲಿ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, you can pick up your phone. Left ಅಲ್ಲಿ ನಾನು ಅದಕ್ಕೆ ಫೋನ್ ಹಾಕಿರೋದು. Pick up your phone, call up your relatives, call up your near ones, dear ones, and find out this tree. ನಮ್ ದೊಡ್ಡಪ್ಪನ ಮಕ್ಕಳ ಹೆಸರು ಗೊತ್ತಿಲ್ಲ, ದೊಡ್ಡಪ್ಪನ ತಾತನ ಹೆಸರು ಗೊತ್ತಿಲ್ಲ, ಚಿಕ್ಕಪ್ಪನ ಹೆಸರು ಗೊತ್ತಿಲ್ಲ. ಸೊ ಆಲ್ ದಿಸ್ ಡಿಫ್ರೆಂಟ್ ಥಿಂಗ್ಸ್ ಯು ಕ್ಯಾನ್ ಸ್ಟಾರ್ಟ್ ಪುಟಿಂಗ್ ಇಟ್. ನೀವು ಇದು ಮೇಲೆ ಹೋಗ್ತಾ ಹೋಗ್ತಾ ಇದ್ದಂಗೆ ಯು ಮೈಟ್ ಫೈಂಡ್ ಈಚ್ ಪರ್ಸನ್ ಹ್ಯಾಸ್ 8 children, 10 children. ಈ ತರ ಫ್ಯಾಮಿಲಿ ಟ್ರೀ ಅಗಲ ಆಗ್ತಾ ಹೋಗುತ್ತೆ. ವೆರಿ ಸಿಮಿಲರ್ಲಿ ಟು ದ ಟ್ರೀ ನೀವು ನೋಡ್ಬೋದು, ಒಂದು ಗುಲ್ಮಹರ್ ಮರ ಇರ್ಬೋದು, ಆರ್ ಎನಿ ಆಫ್ ದ ಮ್ಯಾಂಗೋ ಟ್ರೀ ಇರ್ಬೋದು. ಸೊ ಆ ಟ್ರೀ ಕೆಳಗಡೆ ಹೋದಾಗ ಚಿಕ್ಕದಾಗಿರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಹಾಗೆಯೇ ಹರಡ್ಕೊಳ್ಳುತ್ತೆ. ದಿಸ್ ಇಸ್ ಹೌ ಅವರ್ ಫ್ಯಾಮಿಲಿ ಟ್ರೀ ವಿಲ್ ಸ್ಪ್ರೆಡ್. ಸೊ ದ ಚಾಲೆಂಜ್ ಫಾರ್ ಯು ಆಲ್ ಇಸ್, ಯು ಆಲ್ ಹ್ಯಾವ್ ಟು ಮೇಕ್ ಎ ಫ್ಯಾಮಿಲಿ ಟ್ರೀ ಸಿಟಿಂಗ್ ಅಟ್ ಹೋಮ್. ಲಾಕ್ಡೌನ್ ಅಲ್ಲಿ ಏನ್ ಮಾಡ್ತೀರಾ? ಪ್ರಶ್ನೆ ಮಾತ್ರ 1000 ಮಾಡ್ತೀವಿ, ಕರೆಕ್ಟ್? ಇದು ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬಾರ್ದು, ಮನೇಲಿ ಇದೇ ರೀತಿ ಯಾಕೆ ಇರಬೇಕು? When we do all these questions, we should know where all these things are coming from. So from today, you stop questioning, but start creating your family tree. Understand your culture, understand your tradition, know your roots. Okay, when you are doing this, people will start telling stories. ನಿಮ್ ತಾತ ಜಮೀನ್ದಾರ್ ಆಗಿದ್ರು, ನಿಮ್ ತಾತ ಫ್ರೀಡಮ್ ಫೈಟರ್ ಆಗಿದ್ರು, ನಿಮ್ ತಾತ ಪೋಸ್ಟ್ ಮಾಸ್ಟರ್ ಆಗಿದ್ರು, ನಿಮ್ ತಾತ ಬ್ರಿಟಿಷ್ ಕಾಲದಲ್ಲಿ ಒಂದು police officer ಆಗಿದ್ರು. There are a lot of things you will listen. And there are so many government industries now. They'll tell your tata was the first employee of HAL, your tata was the first employee of BEL, your tata was the first employee of HMT. When you look at all these companies, you don't find these companies at all. You'll find a lot of rich knowledge. You will know the heritage of your family. For that, we are giving you this challenge to know what is your family tree. So to do this family tree, there's a lot of things. ನೀವು ಗೂಗಲ್ ಅಲ್ಲಿ ಹೋಗಿ ಹುಡುಕಿದ್ರೆ ಬಹಳಷ್ಟು ಟೆಂಪ್ಲೇಟ್ಗಳು ಸಿಗುತ್ತೆ. ಆದ್ರೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಚಾರ್ಟ್ ಪೇಪರ್ನ ಹಾಕೊಂಡು ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ. If you have any questions how to do the family tree, you can ask me on this Q&A button ಅಲ್ಲಿ ನೀವು ಕ್ವಶನ್ ಕೇಳಿದ್ರೆ we will definitely answer you that questions. Until now, I think it is all very clear to you, and we can move ahead to the next slide. When we move ahead to the next slide, there are different designs. ಒಂದು ಸತಿ ನಿಮ್ಮ ಫ್ಯಾಮಿಲಿ ಟ್ರೀ ನಿಮಗೆ ಗೊತ್ತಾದ್ಮೇಲೆ ನೀವು ಯಾವ ತರ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ನಿಮ್ಮ ಟ್ರೀ ಮಾಡ್ತಿರೋ ನೀವು ಮಾಡ್ಬೋದು. ಸೊ ಈ ತರ ಒಂದು ಟ್ರೀ ಹಾಕಿ, ಈ ರಿಬ್ಬನ್ ಅಲ್ಲಿ ನಿಮ್ಮ ಹೆಸರು ಹಾಕಿ, ಮದರ್ ಫಾದರ್ ಅದನ್ನ ಮೇಲ್ಗಡೆ ಹಂಗೆ ಲೀವ್ಸ್ ತರ ಬ್ರಾಂಚ್ ಔಟ್ ಮಾಡ್ಕೊಂಡು ಹೋಗ್ಬೋದು. me, my sister, my cousin, my father, my mother, my grandmother, my auntie, my uncle. ಇಂಗ್ಲಿಷ್ ಅಲ್ಲಿ ಆಂಟಿ ಅಂಕಲ್ ಅನ್ನೋದು ತುಂಬಾ ಈಸಿ ಆಗುತ್ತೆ.
ಇದೇ ಆಂಟಿ ಅಂಕಲ್ನ ನಾವು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಆ ಆಂಟಿ ಅಂಕಲ್ ಅತ್ತೆ ಇರ್ಬೋದು, ಅತ್ತಿಗೆ ಇರ್ಬೋದು, ಮಾವ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಚಿಕ್ಕಮ್ಮ ಇರ್ಬೋದು. ಆಲ್ ದಿಸ್ ಫಾಲ್ ಇನ್ ಟು ದ ಆಂಟಿ ಅಂಡ್ ಅಂಕಲ್ ಕ್ಯಾಟಗರಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನಮ್ಮ ಭಾಷೆಯಲ್ಲಿ ಮಾತಾಡೋದಕ್ಕೂ ಮತ್ತೆ ಇಂಗ್ಲೀಷಲ್ಲಿ ಹೇಳೋದಕ್ಕೂ. ಇಂಗ್ಲೀಷಲ್ಲಿ ಒಂದು ಸಿಂಪಲ್ ಆಗಿ ಆಂಟಿ ಅಂದ್ರೆ ಮುಗ್ದೋಯ್ತು. ಅದೇ ನಾವು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆ ಆಂಟಿಗೆ ಬಹಳಷ್ಟು ಅರ್ಥಗಳಿರುತ್ತೆ. ಚಿಕ್ಕಮ್ಮ, ಅತ್ತೆ, ಅತ್ತಿಗೆ ಎಲ್ಲರೂ ನಾವು ಆಂಟಿ ಅಂತ ಕರೆದು ಬಿಡ್ತೀವಿ, ಕರೆಕ್ಟ್? ಸೊ ದಿಸ್ ವಿಲ್ ಗಿವ್ ಯು ಎ ಕ್ಲಿಯರ್ ಕಟ್ ಐಡಿಯಾ ಆಫ್ ಯುವರ್ ಟ್ರೀ. ಸೊ ಇದನ್ನು ಕ್ಲೀನ್ ಆಗಿ ಮ್ಯಾಪ್ ಮಾಡಿ, ನಿಮ್ಮ ಕ್ರಿಯೇಟಿವಿಟಿಯಿಂದ ಮ್ಯಾಪ್ ಮಾಡಿ. ಓಕೆ, ದ ಬೆಸ್ಟ್ ನಿಮಗೆ ಈ ಫ್ಯಾಮಿಲಿ ಟ್ರೀ ಮಾಡಿ ಒಂದು ಲಿಂಕ್ ಕೊಡ್ತೀವಿ ನಾವು. ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಅಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಟ್ರೀನ ಅಪ್ಲೋಡ್ ಮಾಡಿ. ದ ಬೆಸ್ಟ್ ಫ್ಯಾಮಿಲಿ ಟ್ರೀ ಆಫ್ ಎವ್ರಿ ಡಿಸ್ಟ್ರಿಕ್ಟ್, ಪ್ರತಿ ಜಿಲ್ಲೆಯ ಬೆಸ್ಟ್ ಫ್ಯಾಮಿಲಿ ಡಿಸ್ಟ್ರಿಕ್ಟ್ ವಿಲ್ ಗೆಟ್ ಎ ಪ್ರೈಸ್. ಸೊ and overall in the state we will select best 10 family trees. Totally 50 family trees will be recognized. Okay, so we are giving this as a lockdown challenge. During this lockdown, during these holidays, take up this challenge to make your family tree. Okay, the time given to you is till the end of this month. Before May 30th you should finish your family tree. ನಿಮ್ಮ ವಂಶವೃಕ್ಷನ ನೀವು ತಯಾರು ಮಾಡಿ ಹೇಳಬೇಕು. ನಾಳೆ ಕೇಳಿದ್ರೆ ನೀವು ಅದ್ರ ಬಗ್ಗೆ 1 ಗಂಟೆ ಅಲ್ಲ 10 ಗಂಟೆ ಭಾಷಣ ಕೊಡೋಕ್ಕೆ ತಯಾರಿರಬೇಕು. ಆರ್ ಯು ರೆಡಿ ಫಾರ್ ದಿಸ್ ಚಾಲೆಂಜ್? Yes, you can use your drawing sheets to write this challenge. No problem. You can use your white sheet. Don't have to go out. ನೀವು ಮನೆಯಿಂದ ಆಚೆ ಹೋಗೋದೇ ಬೇಕಾಗಿಲ್ಲ. ಮನೆಯಲ್ಲಿ ಇದ್ಕೊಂಡು ಇದು ಮಾಡಬಹುದು. You will do something very, very creative, innovative and knowledgeable. Okay. Now let us move on to the next slide and see what is there for us. You will know your roots. Navidu Maddaga, you will know your roots. So call your family members, ask them to tell the stories and experience of making this family tree. And then ಒಂದು ಪ್ರಶ್ನೆನ ನೀವು ಖಂಡಿತ ಕೇಳಬೇಕು. ನೀವು ನಿಮ್ಮ ರಿಲೇಟಿವ್ಸ್ ಅವ್ರಿಗೆ ಇವ್ರಿಗೆ ಮಾತಾಡ್ತಾ ಇರಬೇಕಾದ್ರೆ what you should ask is, you should call and ask them if they were in scouting and guiding. ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿರೋಂಗೆ ಎಷ್ಟು ಜನ ಸ್ಕೌಟಿಂಗ್ ಅಂಡ್ ಗೈಡಿಂಗ್ ಅಲ್ಲಿ ಇದ್ದಾರೆ. ನೀವು ಈ ಎಕ್ಸರ್ಸೈಸ್ ಮಾಡಿದಾಗ ನೀವು ತಿಳ್ಕೋಬಹುದು ಬಹಳಷ್ಟು ಜನ ಸ್ಕೌಟಿಂಗ್ ಅಂಡ್ ಗೈಡಿಂಗ್ ಅಲ್ಲಿ ಇರ್ತಾರೆ. ಸೊ ಅವ್ರು ಸ್ಕೌಟಿಂಗ್ ಅಂಡ್ ಗೈಡಿಂಗ್ ಅಲ್ಲಿ ಇದ್ದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾದ್ರೆ, ಯು ಆಸ್ಕ್ ದೆಮ್ ಫ್ಯೂ ಮೋರ್ ಕ್ವಶನ್ಸ್ ಅಬೌಟ್ ಸ್ಕೌಟಿಂಗ್ ಅಂಡ್ ಗೈಡಿಂಗ್. ಹೌ ಡು ಯು ಫೀಲ್ ಟು ಬಿ ಎ ಸ್ಕೌಟ್? ಅವತ್ತಿನ ಕಾಲದ ಸ್ಕೌಟ್ಸ್ ಹೆಂಗಿತ್ತು, ಇವತ್ತಿನ ಕಾಲದ ಸ್ಕೌಟ್ಸ್ ಹೆಂಗಿದೆ? ಅವತ್ತು ನಿಮ್ಗೆ ಯಾವ ತರ ಯೂನಿಫಾರ್ಮ್ ಇತ್ತು, ಇವತ್ತು ಯಾವ ತರ ಯೂನಿಫಾರ್ಮ್ ಇದೆ? ನಿಮ್ಗೆ ಆ ಯೂನಿಫಾರ್ಮ್ ಇಷ್ಟಾನ, ಈ ಯೂನಿಫಾರ್ಮ್ ಇಷ್ಟಾನ? ಈ ರೀತಿ ನೀವು ಸ್ಕೌಟಿಂಗ್ ಬಗ್ಗೆ ಬಹಳಷ್ಟು ಪ್ರಶ್ನೆ ಕೇಳಿ. ನೀವ್ ಯಾರಾದ್ರೂ ಬೆಸೆಂಟ್ ಪಾರ್ಕ್ಗೆ, ಕೊಂಡಜ್ಜಿ ಕ್ಯಾಂಪ್ ಸೈಡ್ಗೆ ಹೋಗಿದ್ರೆ ಅವ್ರನ್ನು ಕೇಳಿ, ನೀವು ಈ ತರ ಕೊಂಡಜ್ಜಿ ಕ್ಯಾಂಪ್ ಸೈಡ್ಗೆ, ಬೆಸೆಂಟ್ ಪಾರ್ಕ್ ಹೋಗಿದ್ರ ಅಂತ ಕೇಳಿ. ಅವಾಗ ಆ ಕ್ಯಾಂಪ್ ಸೈಟ್ ಅಲ್ಲಿ ಏನಿತ್ತು, ಇವಾಗ ಏನಿದೆ ಅಂತ ನೀವು ಅವ್ರ ಹತ್ರ ಕೇಳಿ ತಿಳ್ಕೊಂಡು ಅವ್ರು ಹೇಳೋದಕ್ಕೂ ನೀವು ನೋಡಿರೋದಕ್ಕೂ ವಿಜುವಲೈಸ್ ಮಾಡ್ಕೊಳ್ಳಿ, ಕಂಪೇರ್ ಮಾಡಿ. ಇಫ್ ಯು ವಾಂಟ್, ಯು ಮೇಕ್ ಎ ವಿಡಿಯೋ ಆಫ್ ದೆಮ್, ಯು ಮೇಕ್ ಎ ಸ್ಮಾಲ್ ಆರ್ಟಿಕಲ್ ಅಬೌಟ್ ಇಟ್ and you can share it with us. If they are not in scouting and guiding, you encourage them to join scouting and guiding ಅಷ್ಟೇ. ಆದ್ರೆ ನೀವು ಇದು ಕೇಳಿದಾಗ you will get to know there's a lot of people who have been in scouting and they like to share their experiences. ನಮಗೆ ಗೊತ್ತಿರಲಿಲ್ಲ ಕೆಲವು ವಿಷಯಗಳು. ನಾವು ಒಂದ್ಸತಿ ನಮ್ಮ ಇನ್ಫೋಸಿಸ್ ನ ಚೇರ್ಮನ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ಅವ್ರು ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು, ಮಂಡ್ಯದಲ್ಲಿ ನಾನು ಸ್ಕೌಟ್ ಆಗಿದ್ದೆ. ಮತ್ತೆ ಅವ್ರು ಇನ್ನೊಂದು ವಿಷಯ ಹೇಳಿದ್ರು, ಐ ಸ್ಟಿಲ್ ಕ್ಯಾರಿ ಮೈ ಸರ್ಟಿಫಿಕೇಟ್ಸ್ ವಿತ್ ಮೀ. ಆ ಸರ್ಟಿಫಿಕೇಟ್ಸ್ ನನ್ನ ಹತ್ರ ಇದೆ ಅನ್ನೋ ವಿಷಯನ ಅವರು ತಿಳಿಸಿದ್ರು. ಸೊ ಯು ವಿಲ್ ಗೆಟ್ ಟು ನೋ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ಇಟ್. ಸೊ ಐ humbly request you to ask the scouting and guiding details as well and you can send it. Okay, now let us see what next. Why we tell it is, once you create your family tree, ಈಗ ಯಾರೋ ಕೇಳ್ತಾ ಇದ್ರು ಲಿಂಕ್ ಎಲ್ಲಿ ಹಾಕ್ಬೇಕು ಅಂತ. ನಮ್ಮ ವೆಬ್ಸೈಟ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಈ ಸ್ಕೌಟ್ ಫ್ಯಾಮಿಲಿ ಟ್ರೀನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ಗೆ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ. ಯು ವಿಲ್ ಗೆಟ್ ಯುವರ್ ಇ ಸರ್ಟಿಫಿಕೇಟ್ ಇಮಿಡಿಯೇಟ್ಲಿ. ಓಕೆ, ಸೊ ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಅಸ್ ಟು ಸೆಂಡ್ ದ ಸರ್ಟಿಫಿಕೇಟ್ ಫ್ರಮ್ ದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್. ನಮ್ಮ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಇಂದ ಸರ್ಟಿಫಿಕೇಟ್ ಕಳ್ಸಕ್ಕೆ ನೀವು ಕಾಯೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಫ್ಯಾಮಿಲಿ ಟ್ರೀನ ಅಪ್ಲೋಡ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಕೊಟ್ಟಿದ ತಕ್ಷಣ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಇಮೇಲ್ಗೆ ಬಂದು ಸೇರುತ್ತೆ. ಓಕೆ, ಅದಕ್ಕೆ ಬೇಕಾಗಿರೋ ಲಿಂಕ್ ಇಲ್ಲಿದೆ. ಈ ಲಿಂಕ್ನ ನಾವು ನಿಮ್ಮ ವಾಟ್ಸಪ್ ಅಲ್ಲೂ ಶೇರ್ ಮಾಡ್ತೀವಿ, ಮತ್ತೆ ನಮ್ಮ ಚಾಟ್ ಅಲ್ಲೂ ವಿ ಆರ್ ಗೋಯಿಂಗ್ ಟು ಶೇರ್ ದ ಲಿಂಕ್ ಆನ್ ದ ಚಾಟ್ ಆಸ್ ವೆಲ್. ಸೊ ಯು ಕ್ಯಾನ್ ಯೂಸ್ ದಿಸ್. ನಿಮಗೆ ಲಿಂಕ್ ಎಲ್ಲೂ ಕಾಣಿಸ್ಲಿಲ್ಲ, ಸಿಗಲಿಲ್ಲ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಗೋ ಟು BSG ಕರ್ನಾಟಕ ವೆಬ್ಸೈಟ್, ಕ್ಲಿಕ್ ಆನ್ ಲಿಂಕ್ಸ್ ಅನ್ನೋ ಜಾಗದಲ್ಲಿ ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ಲಿಂಕು ಸಿಗುತ್ತೆ.
Somebody was asking me earlier, what is the link of cooking badge or Scouts Go Solar? ಪ್ರತಿಯೊಂದು ಲಿಂಕು ನಿಮಗೆ ಇಲ್ಲಿ ಸಿಗುತ್ತೆ, including Digital Scout. Okay. Now let us see the other topic of today. That is good turn a day. Okay. Once a scout, always a scout. ಈ ವಿಷಯ ಬಂದ್ಬಿಟ್ಟು ನಾನು ನಿಮ್ಗಾಗಲೇ ಹೇಳ್ತಾ ಇದ್ದೆ, ನಿಮ್ಮ ರಿಲೇಟಿವ್ಸ್, ನಿಮ್ಮ ಸೀನಿಯರ್ಸ್ ಯಾರು ಸ್ಕೌಟಿಂಗ್ ಗೈಡಿಂಗ್ ಅಲ್ಲಿ ಇದ್ರೆ, ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ದೆಮ್ ಅಂತ. These are some sample questions. How was your experience in scouting and guiding? What scouting and guiding has given to you in your life? Our life ಅಲ್ಲಿ scouting guiding ಏನು ಕೊಟ್ಟಿದೆ? ನೀವು ಸ್ಕೌಟಿಂಗ್ಗೆ ವಾಪಸ್ ಬರ್ತೀರಾ? If you want to come back into scouting, how will you like to get involved? Once a scout is always a scout ಅಂತ ನಾವು ಹೇಳ್ತೀವಿ. Once a guide is always a guide ಅಂತ ಹೇಳ್ತೀವಿ. So you can bring them back. So forum fill up ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ತಗೊಳ್ಳಿ, ಅವ್ರ ಆನ್ಸರ್ಸ್ ತಗೊಳ್ಳಿ. It will be very, very entertaining for you. Okay. So let us see how many of you will find once a scout, always a scout, or once a guide, or always a guide. Once we are doing all these things, you can upload these details also in once a scout link. Family tree separate, idu separate. ಎರಡು ಒಂದು ಬೇರೆ ಬೇರೆ ಲಿಂಕ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡಬೇಕಾದ್ರೆ ಈ ಸಣ್ಣ ವಿಡಿಯೋನ ನಿಮ್ಮ ಫೇಸ್ಬುಕ್, ನಿಮ್ಮ ಇನ್ಸ್ಟಾಗ್ರಾಮ್, ನಿಮ್ಮ ಟ್ವಿಟರ್, ನಿಮ್ಮ ಸ್ನ್ಯಾಪ್ಚಾಟ್ ಇಂಥ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಆ ಶೇರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದರದ್ದು ಲಿಂಕ್ ಸಿಗುತ್ತೆ. ಆ ಲಿಂಕ್ನ ನಮ್ಮ ಜೊತೆಗೆ ಶೇರ್ ಮಾಡಿ. When you are uploading all these things on your social media, please use hashtag once a scout, always a scout, #BSG Karnataka. ಈ hashtags na use ಮಾಡಿ. So you will be able to run on this activity. Next we see one of the important things which ನೀವು ಪ್ರವೇಶಿಗೆ ಸೇರ್ಕೊಂಡಾಗಲೇ ನಿಮಗೆ ಗೊತ್ತಿದೆ, ನಿಮಗೆ ಹೇಳಿರ್ತಾರೆ, do a good turn daily. So what you are supposed to do is, you are all supposed to do a good turn every day. ಆದರೆ ಇವಾಗ ಒಂದು ಚಿಕ್ಕ ಚೇಂಜ್ ಇರುತ್ತೆ. ನೀವು ಪ್ರತಿದಿನ ಯಾವ ಗುಡ್ ಟರ್ನ್ ಮಾಡಬೇಕು ಅನ್ನೋದನ್ನ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಸಜೆಸ್ಟ್ ಎವ್ರಿ ಡೇ ವಾಟ್ ಈಸ್ ದ ಗುಡ್ ಟರ್ನ್ ಯು ಹ್ಯಾವ್ ಟು ಡೂ. ನೀವು ಮಾಡಬೇಕಾಗಿರೋ ಗುಡ್ ಟರ್ನ್ನ ಪ್ರತಿನಿತ್ಯ ನಾವು ನಡೆಸ್ತಾ ಇರುವಂತ ಕರೋನಾ ವೆಲ್ನೆಸ್ ಪ್ರೋಗ್ರಾಮ್ನಲ್ಲಿ ಅನೌನ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, tomorrow if you have to do the good turn what you have to do tomorrow will be announced today evening. ಇವತ್ತು ಸಂಜೆ 7:30 8 ಗಂಟೆ ತನಕ ನಮ್ಮ ಕರೋನಾ ವೆಲ್ನೆಸ್ ಪ್ರೋಗ್ರಾಮ್ ನಡೆಯುತ್ತೆ. ಈ ಕರೋನಾ ವೆಲ್ನೆಸ್ ಪ್ರೋಗ್ರಾಮ್ ಅಲ್ಲಿ ನೀವು ನಾಳೆ ಏನು ಗುಡ್ ಟರ್ನ್ ಮಾಡಬೇಕು ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ನಾಳೆ ಸಂಜೆ ನಾಳಿದ್ದು ಯಾವ ಗುಡ್ ಟರ್ನ್ ಮಾಡಬೇಕು ಅಂತ ಅನೌನ್ಸ್ ಮಾಡ್ತೀವಿ. ಅದ್ರ ಜೊತೆಗೆ top 10 people who have done good turn, their photos will be published in our webinar. Okay. Pratinitya we will feature the top 10 good turns. We will also feature these good turns in our Scouting Waves magazine. Every day evening 7:30 to 8 o'clock. ನೀವು ಕರೋನಾ ವೆಲ್ನೆಸ್ ಬಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಾಳೆ ಮಾಡಬೇಕಾಗಿರೋ ಗುಡ್ ಟರ್ನ್ ಯಾವುದು ಅಂತ. And somebody who features at least 10 days continuously on our good turn list, top 10 list, we will invite you as an anchor for one of the programs. So what is good turn? What is this good turn? Good turn andre enu? Can anybody type it in the chat? What is your good turn? What is a good turn? You can put it in the chat box. What is your good turn? Daily duty, okay. Good work or helping others, good work, doing a good deed for the needy. Okay, we have to do helpful things. Okay. Okay. Now we good turn ಮಾಡಬೇಕಾದ್ರೆ two things you have to remember. You need to know the difference between a good turn and a duty. Okay. Every day brushing my teeth, is it a good turn or it is my duty? Brushing your teeth is a good turn or it is your duty? It is your duty. Okay. Bringing and giving water to your mother or father, is it good turn or duty? This is your duty. Okay. Fine. Now there is a light in the room which is not needed. Room allondu light urita ide which is not needed, and you will turn off that light. ನೀವು ಆ ಲೈಟ್ ಆಫ್ ಮಾಡಿದಾಗ, ಇಸ್ ದಟ್ ಯುವರ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟಿ? ನೀವು ಒಂದು ಲೈಟ್ ಬೇಡದೇ ಇರೋ ಲೈಟ್ ನ ಆಫ್ ಮಾಡಿದಾಗ
ಅದು ನಿಮ್ಮ ಡ್ಯೂಟಿನ ರೆಸ್ಪಾನ್ಸಿಬಿಲಿಟಿನ? ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ. ಈಗ ನಿಮ್ಮ ಮನೆಯಲ್ಲಿ ನೀವೊಂದು ಸಣ್ಣ ಸಸಿನ ನೆಟ್ಟು, ಯು ಪ್ಲಾಂಟ್ ಎ ಸ್ಮಾಲ್ ಸ್ಯಾಪ್ಲಿಂಗ್ ಔಟ್ಸೈಡ್ ಯುವರ್ ಹೌಸ್ ಅಂಡ್ ಯು ವಾಟರ್ ಇಟ್. ಇಸ್ ಇಟ್ ಎ ಗುಡ್ ಟರ್ನ್, ರೆಸ್ಪಾನ್ಸಿಬಿಲಿಟಿ ಆರ್ ಡ್ಯೂಟಿ? Now that is a good turn. Yake? You are helping the nature. Yes. Sir, are you seeing the chat? Yes, I am seeing all your chats. I am seeing it. That's why I am answering. Cutting vegetables and giving to somebody is a help. Cutting vegetables and giving to my mom is duty. Very good. See, you are knowing so many things. You only are giving me the answers. So are you all ready, geared up to do this good turn every day? Yes. Okay. Can we have the next slide, Sharath? So where do you upload your good turn every day? Okay, here we have a small mistake. Here, once you create a family tree, we have written that is a small typo mistake. Yes, once you complete your good turn, complete. Okay. Once you complete your good turn, you can go to this link. You can scan this QR code, and you can upload your good turn. Somebody is telling, I promise, sir, I will do it. Yashwant, don't promise that. You don't have to promise. You just live by your law and promise. Helping unknown people in the public is a good turn. Yes, Manjula, but don't go out and help anybody. ಈಗ ನೀವು ಮಾಡಬೇಕಾಗಿರೋ ಗುಡ್ ಟರ್ನ್ ಮನೆಯಲ್ಲೇ ಇದ್ದು ಮಾಡಬೇಕಾಗಿರುವಂತ ಗುಡ್ ಟರ್ನ್. ದೇರ್ ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಡೂ ಅಟ್ ಹೋಮ್. ಒನ್ ಇಸ್ ಗೆಟಿಂಗ್ ಅಪ್ ಅಟ್ morning 7 o'clock and getting ready and doing yoga from 7:30 a.m. to 8:30 a.m. is one of the very good turn which you are doing now. Right now you should do that. Correct, no? For the last 1.5 year ನೀವು ಯಾರು ಸ್ಕೂಲ್ಗೆ ಹೋಗಿಲ್ಲ. ಸ್ಕೂಲ್ಗೆ ಹೋಗ್ತಿದ್ದಾಗ ಬೆಳಗ್ಗೆ 6 ಗಂಟೆಗೆ 6:30ಗೆ ಯಾವುದೋ ಟೈಮ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿ 7 ಗಂಟೆಗೆ ಮನೆ ಬಿಟ್ಟು 8 ಗಂಟೆಗೆ ಸ್ಕೂಲ್ ಸೇರ್ತಾ ಇದ್ವಿ. ಇಲ್ಲ ಮನೆ ಪಕ್ಕದಲ್ಲೇ ಸ್ಕೂಲ್ ಇದ್ರೆ 7:50ಕ್ಕೆ ಮನೆ ಬಿಟ್ಟು 8 ಗಂಟೆಗೆ ಸ್ಕೂಲ್ ಸೇರ್ತಾ ಇದ್ವಿ. ಬಟ್ now what has happened? Now you get up only at 8 o'clock, or you get up even at 9 o'clock. You eat at 9:30. Online classes are happening. You don't take bath. Simply you sit in front of the online class. You attend it. After that, you take bath. Correct? So you start thinking of good turns. We will give you good turns from today evening. What a cub can do, what a scout can do, what a guide can do, what a bulbul can do, what a rover and ranger can do. So based on this good turns, we will take things forward. Okay. Now if you have any questions or anything related to this, kindly put it on the chat. Once you put your questions on the chat, we will take these questions. Before I start taking the questions, now I would like to invite our State Chief Commissioner, Shri P.J.R. Scindia sir, who initiated these ideas of good turn, family tree, once a scout, always a scout. Let us hear from him. He has some interesting facts to share about it. So I invite our State Chief Commissioner, Shri P.J.R. Scindia sir, to kindly come on screen and share your thoughts, sir. ಮತ್ತೆ ಬರ್ತೀನಿ. Yes, sir. So sir is coming now. Okay. ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಅಂತಾರಾಷ್ಟ್ರೀಯ ಡೆಪ್ಟಿ ಇಂಟರ್ನ್ಯಾಷನಲ್ ಕಮಿಷನರ್ ಮಧುಸೂದನ್ ಅವರು ನಿಮ್ಗೆ ಇವತ್ತಿನ ವೆಬಿನಾರ್ನ ಮುಖ್ಯ ಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನ. ನಮ್ಮ ಸಹೋದರಿ SOC ಮಂಜುಳಾರವರು ಸಹಿತ ಇವೆರಡೂ ಕಾರ್ಯಕ್ರಮಗಳಿಗೆ ವಿಷಯಗಳನ್ನ ತಿಳಿಸಿದ್ದಾರೆ. ಈ ಕರೋನಾ ಸಂದರ್ಭದಲ್ಲಿ ತಾವುಗಳೆಲ್ಲ ಮನೆಯಲ್ಲೇ ಇರಬೇಕು, ಬಹಳ ಎಚ್ಚರಿಕೆಯಿಂದಿರಬೇಕು. ಮತ್ತೆ ಇವತ್ತಿನಿಂದ ಇನ್ನೂ ಸ್ವಲ್ಪ ಲಾಕ್ಡೌನ್ ಅನ್ನ ಸ್ಟಿಕ್ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಬೆಳಿಗ್ಗೆನೂ ಸಹಿತ 6 ರಿಂದ 10 ಗಂಟೆ ರಿಲ್ಯಾಕ್ಸ್ ಮಾಡಿದ್ದನ್ನು
ನಿಲ್ಸಿದ್ದಾರೆ. ಕರ್ನಾಟಕದಲ್ಲಿ ಕರೋನಾ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಆದ್ರೂ ಇದು ಇವತ್ತಲ್ಲ ನಾಳೆ ಮುಗೀತದೆ. ಇನ್ನು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಮುಗಿಯುತ್ತೆ. ಮುಗಿಲೇಬೇಕು. ಸೊ ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ನಾವೆಲ್ಲ ಸ್ನೇಹಿತರುಗಳು ವಿಚಾರ ಮಾಡಿ, ಇದು ಮನೆಯವರೆಲ್ಲ ಇನ್ವಾಲ್ವ್ ಆಗುವಂತ 2 ಕಾರ್ಯಕ್ರಮಗಳನ್ನ ನಿಮ್ ಮುಂದೆ ನಾವು ಇಟ್ಟಿದ್ದೇವೆ. ನಮ್ಮ ರೋವರ್ಸ್, ರೇಂಜರ್ಸ್, ಸ್ಕೌಟ್, ಗೈಡ್ಸ್, ಈವನ್ ಕಪ್ಸ್ ಅಂಡ್ ಬುಲ್ಬುಲ್ಸ್, ನಮ್ ಟೀಚರ್ಸು ಈ 15 ತಿಂಗಳಲ್ಲಿ ಕರೋನಾ ಟೈಮಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನ ನೀವೆಲ್ಲ ಮಾಡಿದ್ದೀರಾ. ಮಾಸ್ಕ್ ಅನ್ನ ಹೊಲದು ಹಂಚೋದು, ನಿರಾಶ್ರಿತರಿಗೆ, ತೊಂದರೆಯಲ್ಲಿ ಇರ್ತಕ್ಕಂಥವ್ರಿಗೆ ಫುಡ್ ಗ್ರೇನ್ಸ್ ಕೊಡೋದು, ಫುಡ್ ಕೊಡೋದು, ಮೆಡಿಸಿನ್ ಕೊಡೋದು, ಸರ್ವಿಸ್ ಮಾಡೋದು, ಈಗೆಲ್ಲ ಬಹಳ ಒಳ್ಳೆ ಕೆಲಸಗಳನ್ನ ನೀವೆಲ್ಲ ಮಾಡಿದ್ದೀರಾ. ಬಹುಶಃ ಕರ್ನಾಟಕ ಇಸ್ ಎ ರೋಲ್ ಮಾಡೆಲ್ ಫಾರ್ ದ ಎಂಟೈರ್ ನೇಷನ್ ಅಂತ ಹೇಳಿ ಇವತ್ತು ಚೀಫ್ ನ್ಯಾಷನಲ್ ಕಮಿಷನರ್ ಆಗಿರ್ತಕ್ಕಂಥ ಖಂಡೇಲ್ವಾಲ್ ಅವರು ನನಗೆ ತಿಳಿಸಿದ್ರು. ಇದರ ಕ್ರೆಡಿಟ್ ನಿಮಗೆಲ್ಲ ಹೋಗ್ತದೆ, ನಮ್ ಟೀಚರ್ಸ್ ಹೋಗ್ತದೆ, ನಮ್ಮ ಆಫೀಸರ್ಸ್ ಹೋಗ್ತದೆ. ಈಗ ಮುಂದೆ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡ್ಬೋದು, ಸರ್ವಿಸ್ ಆಸ್ಪೆಕ್ಟ್ ಅನ್ನ ನಾವ್ ಈಗಾಗಲೇ ಮಾತಾಡಿದ್ದೇವೆ, ಏನ್ ಮಾಡ್ಬೋದು ಅಂತ ಹೇಳಿ. ನೀವೆಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಕರೋನಾ ವೆಲ್ನೆಸ್ ಯೋಗ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿ. ಅದು ನಿಜವಾಗಿಯೂ ಬಹಳ ಅದ್ಭುತವಾಗಿದೆ. ಅದೆಲ್ಲೂ ನೀವು ಬೇರೆ ಕಡೆಗಳಲ್ಲಿ ಇದನ್ನ ಇಷ್ಟೊಂದು ಸುಲಭವಾಗಿ ಕಲೀಲಿಕ್ಕೆ ಆಗಲ್ಲ. ಇಟ್ಸ್ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್, ಬಿಲೀವ್ ಮೀ. ಐ ಹ್ಯಾವ್ ಬಿನ್ ಡೂಯಿಂಗ್ ಯೋಗ ಆಲ್ಮೋಸ್ಟ್ ಫಾರ್ ದ ಲಾಸ್ಟ್ 30-40 years, though there have been breaks. But this kind of yoga, we are all very, very lucky to Mr. Manoj Lekhi and his team for doing a wonderful pranic healing, yogasana, ಮತ್ತೆ ಮೆಡಿಟೇಷನ್, ಪ್ರಾಣಾಯಾಮ, ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಬಿಟ್ಟು ಒಂದು ವೇ ಆಫ್ ಲೈಫ್ ಅಲ್ಲಿ ಹ್ಯಾಬಿಟ್ ಮಾಡ್ಕೊಬಿಟ್ರೆ ನಾವೆಲ್ಲ 80 ವರ್ಷ, 90 ವರ್ಷ, 100 ವರ್ಷದವರೆಗೂ ಋಷಿ ಮುನಿಗಳಿದ್ದಂಗೆ ಇರ್ಬೋದು. ಮತ್ತೆ ಇರುವಾಗ ಆರೋಗ್ಯವಾಗಿರ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಇದ್ರ ಕಡೆ ನೀವು ಅಟೆಂಡ್ ಮಾಡಿ. ಅದಾದ್ಮೇಲೆ SMS ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸ್ಯಾನಿಟೈಸು, ಮಾಸ್ಕ್ ಹಾಕೊಳ್ಳೋದು, ಸ್ಟೀಮ್ ಮಾಡ್ಕೊಳ್ತಕ್ಕಂತ ಪ್ರಚಾರದ ಕಾರ್ಯಕ್ರಮ, ಅದನ್ನು ಸಹಿತ ನೀವೆಲ್ಲ ಭಾಗವಹಿಸಿ. ಇವೆರಡು ಬಹಳ ಮುಖ್ಯವಾಗಿರ್ತಕ್ಕಂತ ಕಾರ್ಯಕ್ರಮಗಳು. ನಿಮ್ ಪೇರೆಂಟ್ಸ್ ಒಪ್ಕೊಂಡ್ರೆ, ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಇದ್ರೆ, ಮನ್ಸಿದ್ರೆ ನೀವು ಹೋಗಿ ಸರ್ವಿಸ್ ಮಾಡಬಹುದು. ಇವಿಷ್ಟು ನಾನು ಪ್ರಾರಂಭಿಕವಾಗಿ ಹೇಳ್ತಕ್ಕಂಥದ್ದು. ಈ ವಂಶ ವೃಕ್ಷ ಬಹಳ ಇಂಪಾರ್ಟೆಂಟ್. ದ ಫ್ಯಾಮಿಲಿ ಟ್ರೀ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. You always remember, a person who wants to build up the future, either for himself or for his family or for his motherland or the nation, he has to know the history. A person who knows the past can predict the future, and he has to analyze the present. ಇವತ್ತಿನ ಸಂದರ್ಭದಲ್ಲಿ ಏನಿದೆ ವರ್ತಮಾನ ಕಾಲದಲ್ಲಿ ಅನ್ನೋದನ್ನ ವಿಶ್ಲೇಷಣೆ ಮಾಡಕ್ಕೆ ಚರಿತ್ರೆನ ಓದಬೇಕು. ಚರಿತ್ರೆ ತಿಳ್ಕೊಂಡ್ರೆ ಮುಂದೆ ಏನಾಗುತ್ತೆ ಮಾಡಬಹುದು. ಈಗ ನೋಡಿ, ಈಗ ಕರೋನಾ ಬಂದ್ಮೇಲೆ ನಮ್ಗೆಲ್ಲ ಗೊತ್ತಾಗ್ತಾ ಇದೆ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧದ ಟೈಮ್ನಲ್ಲಿ ಪ್ಲೇಗು, ಕಾಲ್ರಾ ಅಂತಕ್ಕಂತ ಕಾಯಿಲೆಗಳು ಬಂದಿತ್ತು. ಜನ ಊರೂರ್ ಬಿಟ್ಟು ಬೇರೆ 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 ಊರು ಹೊರಗಡೆ ಹೋಗಿ ಟೆಂಟ್ಗಳು ಹಾಕೊಂಡು ಮರಗಳ ಕೆಳಗಡೆ ಇರ್ತಾ ಇದ್ರು ಅಂತ ಹೇಳಿ. ಅಂದ್ರೆ ದೇಶದ ಚರಿತ್ರೆ ಓದಿರೋರ್ಗೆ ಇದೆಲ್ಲ ಗೊತ್ತಾಗ್ತದೆ, ಪ್ರಪಂಚದ ಚರಿತ್ರೆ ಓದಿರೋರ್ಗೆ ಇದೆಲ್ಲ ಗೊತ್ತಾಗ್ತದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಸಹಿತ ಒಂದು ಇತಿಹಾಸ ಇರ್ತದೆ. ಒಬ್ಬ ಮನುಷ್ಯನಿಗೂ ಒಂದು ಇತಿಹಾಸ ಇರ್ತದೆ. ಅದನ್ನ ತಿಳ್ಕೋಬೇಕು. ಮನೆಯಲ್ಲಿ ಕೂತ್ಕೊಂಡು ನೀವೇನ್ ಮಾಡ್ತೀರಾ, ಕಾಲ ಕಳೆಯೋದು ಹೇಗೆ ಅನ್ನೋ ಪ್ರಶ್ನೆನೂ ಬರ್ತದೆ. ಪ್ರೊಡಕ್ಟಿವಿಟಿ ಹೇಗ್ ಮಾಡ್ಬೋದು, ಬೇರೆ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡಕ್ ಆಗೋದಿಲ್ಲ. ಫ್ಯಾಮಿಲಿ ಟ್ರೀ ಮಾಡೋದು ಬಹಳ ಸುಲಭ. ಮಾನ್ಯ ಮಧುಸೂದನ್ ಅವರು ಯಾವ ರೀತಿ ಇದನ್ನ ಮಾಡ್ಬೇಕು, ಅದಕ್ಕೊಂದು ಕಂಟೆಸ್ಟ್ ಇಟ್ಟು ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಯಾವ ರೀತಿ ಮಾಡ್ಬೇಕು, ಅದಕ್ಕೆ ಲಾಸ್ಟ್ ಡೇಟು ಅದನ್ನೆಲ್ಲ ಹೇಳಿದ್ದಾರೆ. ಅದು ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು. ಅದೆಲ್ಲ ಡಿಸ್ಕಸ್ ಮಾಡಿರ್ತಕ್ಕಂಥ ವಿಷಯಗಳು. ಫ್ಯಾಮಿಲಿ ಟ್ರೀ ಯಾಕೆ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್, ಹೇಳಿರ್ತೀನಿ ಕೇಳಿ.
ನೀವ್ ಯಾರು ಅನ್ನೋದನ್ನ ನೀವು ತಿಳ್ಕೊಬೇಕು. ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ಅವ್ರ ತಾಯಿ ಏನ್ ಮಾಡ್ತಾ ಇದ್ರು, ಅವ್ರ ತಾಯಿ ಏನ್ ಮಾಡ್ತಾ ಇದ್ರು, ಮಿನಿಮಮ್ ಒಂದ್ 5 ಜನರೇಷನ್ ತಿಳ್ಕೊಂಡ್ರೆ ನಮಗೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಅಷ್ಟೇ ಅಲ್ಲ, ಎಲ್ಲಾ ದೇಶಗಳಲ್ಲೂ ಸಹಿತ ಒಂದೊಂದು ಜನಾಂಗಕ್ಕೆ, ಒಂದೊಂದು ಪ್ರದೇಶದ ಜನಗಳಿಗೆ ಒಂದೊಂದು ಸ್ಕಿಲ್ ಇರ್ತದೆ. ಉದಾಹರಣೆಗೆ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆಗ ಬಳ್ಳಾರಿನಲ್ಲಿ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತಕ್ಕಂತ ಒಂದು ಪ್ರಪೋಸಲ್ ಅನ್ನ ಅಲ್ಲಿ ಡೆಪ್ಟಿ ಕಮಿಷನರ್ ನನ್ಗೆ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, 2ನೇ ಮಹಾಯುದ್ಧದಲ್ಲಿ ಅಲ್ಲಿ ಎಂಟೈರ್ ಪ್ರಪಂಚದ ಬ್ರಿಟಿಷ್ ಸೋಲ್ಜರ್ಸ್ಗೆ ಯೂನಿಫಾರ್ಮ್ ಹೊಲ್ದವರು ಬಳ್ಳಾರಿ ಜಿಲ್ಲೆಯವರು. ಅದಕ್ಕೋಸ್ಕರನೇ ಇವತ್ತಿಗೂ ಬಳ್ಳಾರಿನಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟದಂತ ಒಂದು ಅಂಡರ್ ಗ್ರೌಂಡ್ ಏರ್ಪೋರ್ಟ್ ಇದೆ. ಮತ್ತೆ ಅಲ್ಲಿ ಒಳ್ಳೆ ಟೈಲರ್ ಸಿಗ್ತಾರೆ. ಹೀಗಾಗಿ ಅಲ್ಲೊಂದು ಕ್ಲಸ್ಟರ್ ಅನ್ನ ನಾವು ಓಪನ್ ಮಾಡಿದ್ವಿ. ಸೊ ಎಲ್ಲಗಳು ಒಂದೊಂದು ಸ್ಕಿಲ್ ಇರ್ತದೆ. ನಿಮ್ ಫ್ಯಾಮಿಲಿನಲ್ಲೂ ಸಹಿತ ಒಂದು ಸ್ಕಿಲ್ ಇದ್ದೇ ಇರ್ತದೆ. ಅದೇನೇ ಇರ್ಬೋದು, ಎಜುಕೇಶನ್ ಜೊತೆಗೆ ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಜೊತೆಗೆ ಸ್ಕಿಲ್ ಬಾರಿ ಇಂಪಾರ್ಟೆಂಟು. ಆ ಸ್ಕಿಲ್ ಅನ್ನು ಸಹಿತ ನೀವು ತಿಳ್ಕೊಬಹುದಾಗಿದೆ. ಅಥವಾ ಯುದ್ಧಗಳಲ್ಲಿ ಭಾಗವಹಿಸಿದ್ರ ಸೋಲ್ಜರ್ಸ್ ಆಗಿ, ಅಥವಾ ಫಾರ್ಮರ್ಸ್ ಆಗಿ, ರೈತರಾಗಿ ವ್ಯವಸಾಯ ಮಾಡ್ಕೊಂಡು ಏನ್ ಬೆಳೀತಾ ಇದ್ರು, ಯಾವ ಬೆಳೆ ಬೆಳೀತಾ ಇದ್ರು, ಅದ್ರಲ್ಲಿ ಆಗಿರ್ತಕ್ಕಂತ ಬೆಳವಣಿಗೆಗಳೇನು, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಮತ್ತೆ ನೀವು ಕೇಳ್ಬೋದು, ನಿಮ್ ಮನೇಲಿ ನಿಮ್ ತಂದೆ ತಾಯಿಗಳಿಗೆ ಕೇಳ್ಬೋದು, ಫೋನ್ನಲ್ಲಿ ನಿಮ್ ತಂದೆಯವರ ತಾಯಿ ಅಥವಾ ನಿಮ್ಮ ತಾಯಿಯವರ ತಂದೆ ಯಾರೋ ಬದುಕಿರ್ತಾರೆ, ಅಥವಾ ಇನ್ಯಾರೋ ಹಿರಿಕರು ಇರ್ತಾರೆ, ಅಥವಾ ಪಕ್ಕದ ಮನೆಯವರು ಇರ್ತಾರೆ. ಅವ್ರನ್ನ ತಿಳ್ಕೊಂಡ್ರೆ ಇದನ್ನ ಟ್ರೇಸ್ ಔಟ್ ಮಾಡೋದು ಏನು ಸಹಿತ ಕಷ್ಟ ಆಗೋದಿಲ್ಲ. ಅದನ್ನ ಕರೆಕ್ಟ್ ಆಗಿ ಈ ಟೈಮಲ್ಲಿ ನೀವು ಟ್ರೇಸ್ ಔಟ್ ಮಾಡಿಬಿಟ್ರೆ, ಈಗ ನೋಡಿ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾವೆಲ್ಲ ಈ ಪಕ್ಷಗಳನ್ನು ಮಾಡ್ತೇವೆ, ಪುಣ್ಯತಿಥಿಗಳನ್ನು ಮಾಡ್ತೇವೆ. ಆ ಪಕ್ಷಗಳನ್ನು ಮಾಡಿದಾಗ ಆ ಪಿಂಡಗಳು ಅಂತ ಹೇಳಿ ಕೆಲವ್ರ ಮನೆಗಳಲ್ಲಿ ಸಂಪ್ರದಾಯಗಳಿವೆ, ಕಲಿಸ್ತಾರೆ, ಹಿಟ್ಟಲ್ಲಿ ಕಲಿಸ್ತಾರೆ. ಅದನ್ನ ಯಾರು ಸತ್ತೋಗಿದ್ರೆ, ತಂದೆ ತಾಯಿ ಸತ್ತೋಗಿದ್ರೆ ತಂದೆ ತಾಯಿಗಳ ಹೆಸರಿನಲ್ಲಿ ಇಡ್ತಾರೆ, ಅವ್ರ ತಂದೆ ತಾಯಿಗಳ ಹೆಸರು ಇಡ್ತಾರೆ, ಅವ್ರ ಅಣ್ಣ ತಮ್ಮದಿರ ಹೆಸರು ಇಡ್ತಾರೆ, ಅವ್ರ ತಂಗಿದಿರ ಮನೆ ಹೆಸರು ಇಡ್ತಾರೆ, ಯಾವ ಮನೆಗೆ ಅವಳು ಹೋಗಿದ್ದಾಳೆ, ಅಲ್ಲಿ ಎಷ್ಟು ಜನ ಮಕ್ಕಳು, ಇದೆಲ್ಲವೂ ಸಹಿತ ಟ್ರೇಸ್ ಔಟ್ ಮಾಡಿಬಿಡ್ಬೋದು. ಪ್ರತಿಯೊಂದು ಫ್ಯಾಮಿಲಿಗೂ ಕನಿಷ್ಠ 100 ನೇಮ್ಸು ನಿಮಗ್ ಸಿಗ್ತದೆ. ಅದನ್ನ ನೀವು ಇಟ್ಕೊಂಡ್ರೆ ನಿಮ್ ಸಂಬಂಧಿಕರು ಯಾರು, ನೀವೆಲ್ಲಿಂದ ಬಂದ್ರ, ಏನ್ ಕೆಲಸ ಮಾಡ್ತಾ ಇದ್ರಾ, ಇದೆಲ್ಲವೂ ಸಹಿತ ನಿಮಗ್ ಗೊತ್ತಾಗ್ತದೆ. ಅದರಲ್ಲೇ ಒಂದು ದೊಡ್ಡ ಪುಸ್ತಕ ನೀವು ರಚನೆ ಮಾಡ್ಬೋದು. ಇನ್ಫ್ಯಾಕ್ಟ್ ಈಗ ನೋಡಿ, ಈ ಕುರುವಂಶ, ಕೌರವರದು ಮತ್ತೆ ಪಾಂಡವರ ವಂಶ, ಪಾಂಡು ಮಹಾರಾಜಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡ್ಬಿಟ್ರೆ ಅವ್ರ ಸಂಬಂಧವನ್ನ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಈಗ ನಮ್ಮ ಮೈಸೂರು ಮಹಾರಾಜರದು ಯದುವಂಶ, ಅದು ಬಹಳ ಚೆನ್ನಾಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೃಷ್ಣರಾಜೇಂದ್ರ ಒಡೆಯರ್ ಅವರು ನಮ್ ಸ್ಕೌಟ್ ಗೈಡ್ಸ್ ಅನ್ನ 100 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಕಾರಣಕರ್ತರು. ಈ ಯದುವಂಶ 400 ವರ್ಷಗಳ ಇತಿಹಾಸ ಇದೆ. ಕರ್ನಾಟಕದ ಇತಿಹಾಸ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವು ಯದುವಂಶವನ್ನ ಓದ್ಬೇಕು, ಟಿಪ್ಪು ಸುಲ್ತಾನ್ ವಂಶಸ್ಥರನ್ನ ತಿಳ್ಕೋಬೇಕು, ಕೃಷ್ಣದೇವರಾಯನ ವಂಶಸ್ಥರನ್ನ ನೀವು ತಿಳ್ಕೋಬೇಕು, ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರನ್ನ ನೀವು ತಿಳ್ಕೋಬೇಕು. ಅದಕ್ಕೋಸ್ಕರ ನಿಮ್ಮ ಮನೆಗೂ ಸಹಿತ ಈ ಕದನಗಳಲ್ಲಿ, ಈ ಹೋರಾಟಗಳಲ್ಲಿ ಅಥವಾ ಈ ಬೆಳವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜನ ಇರ್ತಾರೆ. ಇದೊಂದು ಒಳ್ಳೆಯ ಸಮಯ. ದಯಮಾಡಿ ಆ ರೆಕಾರ್ಡ್ಸ್ ಗಳನ್ನ, ಹೆಸರುಗಳನ್ನ ಕಲೆಕ್ಟ್ ಮಾಡಿ. ನಿಮ್ ತಂದೆ ತಾಯಂದಿರು ಭಾರಿ ಖುಷಿ ಆಗ್ತಾರ್ರಿ. ಪರವಾಗಿಲ್ವೇ, ನನ್ನ ಮಗ ಈ ವಯಸ್ಸಲ್ಲಿ ಹಾಗೇನೆ ಇದೆಲ್ಲ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಅವ್ರಿಗೂ ಕೆಲವ್ರಿಗೆ ಮರ್ತೋಗಿರ್ತದೆ. ನಿಮಗ್ ಸಹಾಯ ಮಾಡ್ತಾರೆ. ನಿಮ್ ಮನೆಯಲ್ಲೇ ಇರ್ತಕ್ಕಂಥ ಪುಸ್ತಕದಲ್ಲಿ ಇದನ್ನ ಬರೆದಿಟ್ಕೊಳ್ಳಿ ಸಾಕು. ಅದನ್ನ ಒಂದು ಫ್ರೇಮ್ ಹಾಕೊಂಡು ನಿಮ್ ಮನೆಯಲ್ಲಿ ಪೂಜೆ ಮಾಡೋ ದಿನ ಇಟ್ಕೊಂಡ್ರೆ ಎಷ್ಟ್ ಚೆನ್ನಾಗಿರ್ತದೆ, ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಹೆಸರು ಇನ್ನು ಒಂದು 100 ವರ್ಷಕ್ಕೆ ಶಾಶ್ವತವಾಗಿರ್ತದೆ. ಅದು ಇದನ್ನು ನೀವು ತಿಳ್ಕೋಬೇಕು. ಅದರಿಂದ ನಾನೇ ಯೋಚನೆ ಮಾಡಿ ಮಕ್ಕಳಿಗೆ ಮನೆಯಲ್ಲಿ ಇದ್ಕೊಂಡು ತಂದೆ ತಾಯಿಗಳ ಜೊತೆನಲ್ಲಿ, ಕುಟುಂಬದ ಸದಸ್ಯರ ಜೊತೆನಲ್ಲಿ ಅವ್ರಿಗೆ ಉತ್ಸಾಹ ತುಂಬತಕ್ಕಂತ ಯಾವ ಕಾರ್ಯಕ್ರಮ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಈ ಫ್ಯಾಮಿಲಿ ಟ್ರೀ, ವಂಶ ವೃಕ್ಷ ಅನ್ನೋದನ್ನ ಕೊಡಬಹುದು ಅಂತೇಳಿ ನಾನು, ಮತ್ಸೂದನ್ನು, ಮಂಜುಳಾ ಮೇಡಮ್, ನಮ್ಮ ಆಫೀಸ್ ಬರೋಸಲ್ಲ ಯೋಚನೆ ಮಾಡಿ
ಈ ಕಾರ್ಯಕ್ರಮನ ನಾವು ನಿಮ್ ಮುಂದೆ ಇಟ್ಟಿದ್ದೀವಿ. ನಾನು ಲಂಡನ್ಗೆ ಹೋಗಿದ್ದೆ. ಲಂಡನ್ಗೆ ಹೋಗಿದ್ದಾಗ ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರು ಬ್ರಿಟಿಷ್ ಇಂಗ್ಲೆಂಡಿನ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದವರು ನಮ್ಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ. ಚರ್ಚಿಲ್ ವಿಚಾರಗಳನ್ನ ನಾನು ಒಪ್ಪೋದಿಲ್ಲ, ಆದರೆ ಚರ್ಚಿಲ್ ಅವ್ರದ್ದು ಒಂದು ಮನೆ ಇದೆ, ಆ ಮನೆಗೆ ಹೋಗಿದ್ದೆ ಕಣ್ರಿ. ಅವ್ರದ್ದು ಒಂದು 10 ವಂಶಸ್ಥರು, ಅವ್ರ ತಾತ ಮುತ್ತಾತ ಅವ್ರ ತಾತ ಅವೆಲ್ಲ ಫೋಟೋಗಳು ಹೆಸರುಗಳು ಅದನ್ನೆಲ್ಲ ನೋಡಿದಾಗ ನನಗ್ ಭಾರಿ ಸಂತೋಷ ಅನ್ನಿಸ್ತು. ಒಂಥರ ಇಂಗ್ಲೆಂಡಿನ ಅಥವಾ ಯುರೋಪ್ನ ಚರಿತ್ರೆನೇ ಓದ್ದಂಗ ಆಗೋಗ್ಬಿಡ್ತದೆ. ದಯವಿಟ್ಟು ಅದನ್ನ ಮಾಡ್ತೀರಾ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಎರಡನೇದಾಗಿ ಗುಡ್ ಟರ್ನ್ ಡೇ. ಸ್ಕೌಟಿಂಗ್ ಈಸ್ ನಥಿಂಗ್ ಬಟ್ ಸರ್ವಿಸ್. ಸ್ಕೌಟಿಂಗ್ ನಾವು ಮಾಡ್ತಾ ಇರೋದೇ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡ್ಲಿಕ್ಕೆ. ನನಗೊಂದು ಜ್ಞಾಪಕ ಪದೇ ಪದೇ ಹೇಳ್ತಾ ಇರ್ತೀನಿ, ಅದು ರಿಪಿಟೇಷನ್ ಆಗ್ತದೆ, ಬಟ್ ಆದ್ರೂ ಐ ವುಡ್ ಲೈಕ್ ಟು ರಿಪೀಟ್. ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಸೈನಿಕರಿದ್ದಾರಲ್ಲ, ಅವ್ರ ಬಿಹೇವಿಯರ್ ಬಹಳ ಡಿಫ್ರೆಂಟ್ ಆಗಿರ್ತದೆ. ಎಲ್ಲಿ ಬೇಕಾದ್ರೂ ಹೋಗಿ ನೋಡಿ ಅವ್ರನ್ನ. ಅವ್ರು ರಿಟೈರ್ಡ್ ಆದ್ಮೇಲೆ ಅವ್ರವ್ರ ಹಳ್ಳಿಗಳಲ್ಲೋ ಬೆಂಗಳೂರಿನಲ್ಲೋ ಎಲ್ಲೋ ಒಂದ್ ಕಡೆ ಪಟ್ಟಣ ಪ್ರದೇಶದಲ್ಲಿ ಅವ್ರು ರಿಟೈರ್ಡ್ ಆಗಿದ್ಕೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಆದ್ರೆ ಅವ್ರ ಬಿಹೇವಿಯರು ಸಿವಿಲಿಯನ್ ಬಿಹೇವಿಯರ್, ನಮ್ಮಂತವ್ರ ಬಿಹೇವಿಯರ್ ಏನಂತೆ ಅದಕ್ಕಿಂತ ಡಿಫ್ರೆಂಟ್ ಆಗಿರ್ತಾರೆ. ಯಾವ ತರ ಡಿಫ್ರೆಂಟ್ ಅಂತ ಹೇಳಿದ್ರೆ, ಅವ್ರ ವಯಸ್ಸಾಗಿದ್ರು ಅವ್ರು ಬೂಟ್ ಪಾಲಿಶ್ ಮಾಡ್ಕೊಳ್ತಾರೆ, ಹೇರ್ ಕಟ್ ಕರೆಕ್ಟ್ ಆಗಿ ಮಾಡ್ಕೊಳ್ತಾರೆ, ನೇಲ್ ಕಟಿಂಗ್ ಮಾಡ್ಕೊಳ್ತಾರೆ, ತಲೆ ಬಾಚ್ಕೊಳ್ತಾರೆ, ಒಳ್ಳೆ ಬಟ್ಟೆ ಹಾಕೊಳ್ತಾರೆ, ನೋಡ್ಲಿಕ್ಕೆ ಸುಂದರವಾಗಿ ಲಕ್ಷಣವಾಗಿ ಕಾಣ್ತಾರೆ, ಮತ್ತೆ ಸರ್ವಿಸ್ ಮಾಡ್ತಾರೆ. ಅವ್ರ ಕೆಲ್ಸನ ಅವ್ರು ಮಾಡ್ಕೊಳ್ತಾರೆ. ಬೇರೆ ಅನವಶ್ಯಕವಾಗಿ ಟೀಕೆ ಮಾಡಕ್ ಹೋಗೋದಿಲ್ಲ ಯಾರಿಗೂನು. ಎಲ್ ಬೇಕಾದ್ರು ನೋಡಿ ಸರ್ವಿಸ್ ಮಾಡ್ತಾರ ಅವ್ರು. ದಿಸ್ ಇಸ್ ಸಮಥಿಂಗ್ ವೆರಿ ಗ್ರೇಟ್ ಆಫ್ ದ ಇಂಡಿಯನ್ ಸೋಲ್ಜರ್ಸ್. ಇದ್ರ ಬಗ್ಗೆ ನಮ್ಗೆಲ್ಲ ಹೆಮ್ಮೆ ಇದೆ. ಅದೇ ತರ ನನ್ನ ಅಭಿಪ್ರಾಯ ಏನಂದ್ರೆ, ಸ್ಕೌಟ್ ಗೈಡ್ಸ್ ಅಂತ ಹೇಳಿದ್ರೆ ಎಲ್ರೂ ನಮ್ಮ ಸಂಸ್ಥೆಯನ್ನ ಗೌರವಿಸ್ಬೇಕು. ನಮ್ ತಂದೆ ತಾಯಿಗಳು ಸ್ಕೌಟ್ ಹೋಗ್ರಯ್ಯ, ಕ್ಯಾಂಪಲ್ಲಿ ಹೋಗಿರೋಗಯ್ಯ, ಅವ್ರು ಒಳ್ಳೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂತ ಒಂದು ಒಪಿನಿಯನ್ ಈಗಾಗಲೇ ಇದೆ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮನೆ ಮಾತು ಸ್ಕೌಟ್ ಗೈಡ್ಸ್. ಎಲ್ರಿಗೂ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ಕೌಟ್ ಗೈಡ್ಸ್ ಹೋಗೋದು ಅಂದ್ರೆ ನಿರ್ಭೀತಿಯಿಂದ ಫಿಯರ್ಲೆಸ್ಲಿ ದೇ ಕ್ಯಾನ್ ಅಟೆಂಡ್ ದ ಸ್ಕೌಟ್ ಕ್ಲಾಸಸ್ ಕ್ಯಾಂಪ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ನಾವು ಸರ್ವಿಸ್ ಅನ್ನ ಮಾಡ್ಕೊಂಡು ಬಂದಿದ್ದೇವೆ. ರೆಡ್ ಕ್ರಾಸ್ ಸೊಸೈಟಿಯವರು ಯುದ್ಧದ ಸಂದರ್ಭದಲ್ಲಿ ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಯಾಕೆಂದ್ರೆ ರೆಡ್ ಕ್ರಾಸ್ಗೆ ಎಲ್ಲಾ ದೇಶದವರು ಸಹಿತ ರೆಕಗ್ನೈಸ್ ಮಾಡಿ, ಅವರು ಯಾವುದೇ ದೇಶಕ್ಕೂ ಸಹಿತ ಫೇವರ್ ಮಾಡಲ್ಲ, ಸಮಾನವಾಗಿ ನೋಡ್ತಾರೆ ಅನ್ನೋ ಮನೋಭಾವ ಅವ್ರ ಬಗ್ಗೆ ಇದೆ. ಅವ್ರೊಂಥರ ಪೀಸ್ ಸೋಲ್ಜರ್ಸ್. ಅದೇ ತರ ಈ ಕರೋನಾ ಅಂತಕ್ಕಂಥದ್ದು ಏನ್ ಬಂದಿದೆ, ಇದು ಒಂದು ನಮಗೆ ಸರ್ವಿಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಈ ಸಂದರ್ಭದಲ್ಲಿ. ಈಗ ನಾವು ಮನೆಯಿಂದ ಆಚೆ ಹೋಗಕ್ಕಾಗೋದಿಲ್ಲ, ಮನೆಯಲ್ಲಿದ್ದೇ ಏನ್ ಸರ್ವಿಸ್ ಮಾಡಬಹುದು? ಅದು ನೀವೆಲ್ಲ ನೆಟ್ ಅನ್ನ ಓಪನ್ ಮಾಡೋ ಶಕ್ತಿ ನಿಮ್ಗಿದೆ. ಆ ಓಪನ್ ಮಾಡಿದ್ರೆ ಈ ಗುಡ್ ಟರ್ನ್ ಡೇ ಇದನ್ನ ಬೇಡನ್ ಪೋಲ್ರವರು ಒಂದು ದಿನಕ್ಕೆ ಒಂದು ಒಳ್ಳೆ ಕೆಲಸ ಆದ್ರೂ ಕನಿಷ್ಠ ಮಾಡ್ಬೇಕು. ನೀನ್ 10 ಮಾಡಬೇಡ ಅಂತ ಹೇಳೋದಿಲ್ಲ, 100 ಮಾಡಬೇಡ ಅಂತ ಹೇಳೋದಿಲ್ಲ, ಒಂದಾದ್ರೂ ಮಾಡು ಅಂತ ಹೇಳ್ತಾರೆ. ಈಗ ಅನೇಕರು ಆಕ್ಸಿಜನ್ ಕೇಳ್ತಾರೆ. ಆಕ್ಸಿಜನ್ ಸಿಲಿಂಡ್ರು ಎಲ್ಲಪ್ಪ ಸಿಗ್ತದೆ, ಆಕ್ಸಿಜನ್ ಜನರೇಟರು ಕಾನ್ಸಂಟ್ರೇಟ್ ಎಲ್ಲಪ್ಪ ಸಿಗ್ತದೆ. ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿ ಇಟ್ಕೊಂಡು, ಅದು ಯಾರು ಆಕ್ಸಿಜನ್ ಕೇಳ್ತಾರೆ ಅವ್ರಿಗೆ ನೀವು ಹೇಳಿದ್ರೆ ದಟ್ ಈಸ್ ಎ ಗ್ರೇಟ್ ಹೆಲ್ಪ್. ಅನೇಕ ಈ ತರದ ಉದಾಹರಣೆಗಳನ್ನ ನಾವೆಲ್ಲ ಕೊಡಬಹುದು. ನಾನ್ ನಿಮಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಈ ಗುಡ್ ಟರ್ನ್ ಡೇ ಈಸ್ ಟು ಮೇಕ್ ಎ ಬೆಟರ್ ಪರ್ಸನ್ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ. ಇದು ಈ ಸ್ಕೌಟಿಂಗ್ ಬೆಳೆದಿರೋದೇ ಗುಡ್ ಟರ್ನ್ ಡೇ ಇಂದ. ಸ್ಕೌಟಿಂಗ್ ಅಂತ ಹೇಳಿದ್ರೆ ಗುಡ್ ಟರ್ನ್ ಮಾಡ್ಲೇಬೇಕು ಅಂತಕ್ಕಂಥದ್ದು ಒಂದಿದೆ. ಈ ಕಾರಣದಿಂದ ನೀವು ಮನೆಯಲ್ಲೇ ಇದ್ಕೊಂಡು ನಿಮ್ ಪೇರೆಂಟ್ಸ್ಗೆ ಒಳ್ಳೆ ಕೆಲಸನ ಮಾಡಿ. ದಟ್ ಈಸ್ ಮೋರ್ ದೆನ್ ಎನಫ್. ನಿಮ್ ಸ್ನೇಹಿತರುಗಳಿಗೆ ಮಾಡಿ, ಪಕ್ಕದ ಮನೆಯವ್ರಿಗೆ ಮಾಡಿ. ಈ ಲಾಕ್ಡೌನ್ ಟೈಮ್ ಅಲ್ಲಿ ಇವೆರಡೂ ಕಾರ್ಯಕ್ರಮಗಳು ಮನೆಯಲ್ಲೇ ಇದ್ದು ಮಾಡತಕ್ಕಂತ ಕಾರ್ಯಕ್ರಮಗಳು. ಇದಕ್ಕೊಂದು ಕಾಂಪಿಟೇಷನ್ ನಾವು ಮಾಡಿದ್ದೇವೆ. ಮಕ್ಕಳು ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರೆ ಅವ್ರಿಗೊಂದು ಸ್ಪಿರಿಟ್ ಹೆಚ್ಚಾಗ್ತದೆ, ಎಂತೂಸಿಯಾಸಮ್ ಹೆಚ್ಚಾಗ್ತದೆ ಅನ್ನೋ ಕಾರಣದಿಂದ ಇದನ್ನ ತಾವು ಮಾಡಿದ್ದೇವೆ. ತಾವು ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ. ಈ ಫೇಸ್ಬುಕ್ ಯಾರು ನೋಡ್ತಾ ಇದ್ದೀರಾ, ಮತ್ತೆ ಈ ಕಾರ್ಯಕ್ರಮದಲ್ಲಿ ವೆಬಿನಾರ್ ಅಲ್ಲಿ ಯಾರು ಭಾಗವಹಿಸಿದ್ದೀರಾ,
ನಿಮ್ಗೆಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮಧುಸೂದನ್ ಅವಾಲಾರ್ ಅವರು ಇಂಚಿಂಚು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮಂಜುಳಾ ನಿಮ್ಗೆ ಹೇಳಿದ್ದಾರೆ, ಮಂಜುಳಾ ಮೇಡಮ್ ಅವರು. ನಿಮ್ಗೆ ಏನೇನ್ ಮಾಹಿತಿ ಬೇಕು ಅವೆಲ್ಲ ವಾಟ್ಸಪ್ ಅಲ್ಲಿ ನಮ್ಮ ಇದ್ರ ಸಿಗುತ್ತೆ, ಏನ್ ತೊಂದರೆ ಏನಿಲ್ಲ. ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಾದ್ರೂ ಸಹಿತ ನಿಮ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗ್ತದೆ. ನೀವು ಹೋಗಿ ಅದನ್ನ ಪತ್ತೆ ಮಾಡಿ ಇವೆರಡೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ನಮ್ಮ ಸ್ಕೌಟ್ ಗೈಡ್ಸ್ ಅಲ್ಲಿ ಲಕ್ಷಾಂತರ ಮಕ್ಕಳು ಕರ್ನಾಟಕದಲ್ಲೇ ಇದ್ದಾರೆ. ಅವರೆಲ್ಲರೂ ವಂಶವೃಕ್ಷ ಬರೆದು ಬಿಟ್ರೆ ಅದ್ಭುತವಾದ ಒಂದು ಕೆಲಸ ಆಗ್ತದೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಅವರು ನೀವೆಲ್ಲ ಹೋಗಿ ಹೋಗಿ ಅಂತಕ್ಕಂಥದ್ದು ಅಭಿಪ್ರಾಯ ಬರ್ತದೆ. ಇದಕ್ಕೆ ತಾವು ಸಹಾಯ ಮಾಡಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ. ಈ ವೆಬಿನಾರ್ ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಂತ ಮಧುಸೂದನ್ ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥ ಶರತ್ ರಾಜ್, ಪ್ರಭಾಕರ್ ಭಟ್, ಮಂಜುಳಾ ಮೇಡಮ್, ಟಿ ಚಂದ್ರು ಮತ್ತು ಇತರೆ ಎಲ್ಲ ನನ್ನ ಸಹಪಾಠಿಗಳಿಗೆ, ಸಹೋದ್ಯೋಗಿಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ ಪದಾಧಿಕಾರಿಗಳು ಎಂ.ಎ. ಖಾಲಿದ್, ಗೀತಾ ನಟರಾಜ್, ರಾಮ್ಲತಾ, ಬಸವರಾಜ್, ಗಂಗಪ್ಪಗೌಡ್ರು, ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ಗಳು, ನೀವು ಸಹಿತ ನಿಮ್ ಮಕ್ಕಳಿಗೆ ಇದನ್ನೆಲ್ಲ ಮಾಡಿಸಿ, ನಿಮ್ ಸ್ನೇಹಿತರುಗಳಿಗೆ ಮನೆಯಲ್ಲೇ ಕೂತ್ಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ರೆ ಬಹಳ ಒಳ್ಳೇದಾಗ್ತದೆ. ನಮ್ಗೆಲ್ಲ ಒಳ್ಳೇದಾಗ್ಲಿ. ಸ್ಟೇ ಹೋಮ್, ಸ್ಟೇ ಸೇಫ್. ನಮಸ್ಕಾರ ಎಲ್ರಿಗೂ. Thank you very much, sir, for being the inspiration to millions of scouts and guides around the country. Now we will take some questions. What are these questions? Sir, what is the link for Corona Wellness program? The link for Corona Wellness program is in the Facebook. You can go to the Facebook, BSG Karnataka. There we have the link, so you can directly go there. Sir, do you have to do the family tree on a chart paper or a A4 size paper? You can do the family tree on any kind of paper you want, no problem on it. When we do the family tree, you need only the names or photos. See, this is what your creativity will tell. ನೀವು ಫ್ಯಾಮಿಲಿ ಟ್ರೀ ಮಾಡಬೇಕಾದ್ರೆ, ವಂಶವೃಕ್ಷ ಮಾಡಬೇಕಾದ್ರೆ ಫಸ್ಟ್ ಎಲ್ಲ ಹೆಸರು ಕಲೆಕ್ಟ್ ಮಾಡಿ, ಅದಾದ್ಮೇಲೆ ಯಾರ್ಯಾರು ಫೋಟೋ ಸಿಗುತ್ತೋ ಫೋಟೋಸ್ನು ಕಲೆಕ್ಟ್ ಮಾಡಿ. ಇದು ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ನಿಮ್ಮ ಇಂಟ್ರೆಸ್ಟ್ಗೆ ಬಿಟ್ಟಿದ್ದು. ಸೊ ಆಸ್ ಪರ್ ಯುವರ್ ಕ್ರಿಯೇಟಿವಿಟಿ ಅಂಡ್ ಇಂಟ್ರೆಸ್ಟ್ ಯು ಕ್ಯಾನ್ ಡೂ ಇಟ್. ಐದರ್ ಯು ಕ್ಯಾನ್ ಹ್ಯಾವ್ ನೇಮ್ಸ್, ಯು ಕ್ಯಾನ್ ಹ್ಯಾವ್ ಫೋಟೋಸ್. ನೀವು ಈ ಫ್ಯಾಮಿಲಿ ಟ್ರೀನ ಬಿಲ್ಡ್ ಮಾಡ್ತಾ ಹೋಗ್ತಿದ್ದಂಗೆ ನಿಮಗೆ ಫೋಟೋಸ್ ಸಿಗೋದು ಕಡಿಮೆ ಆಗುತ್ತೆ, ಬರೀ ಹೆಸರು ಮಾತ್ರ ಸಿಗ್ಬೋದು. ಓಕೆ, ವೆನ್ ವಿಲ್ ಬಿ ದ ಗುಡ್ ಟರ್ನ್ ಅನೌನ್ಸ್? Tomorrow's good turn will be announced today evening between 7:30 and 8 o'clock. Instagram link, BSG Karnataka is our Instagram link. How many generations we do? You try how many ever generation possible. Minimum at least 3, maximum you can go 5, 6, 7, 8. Try for minimum 3, it should be easily possible. But if you do 5, it will be wonderful, Sanjana. What if we don't get? You need to try and find it. This activity is not part of Scout Skill Badge. Shamita, this is not part of skill. This is one of the research what you're doing. Yes, you can draw your family chart, no problem. A4 size sheet, okay, you can do it in A4 size sheet. You cannot edit the response of Cook and Solar Badge. Yes, you cannot edit. Once it is given, that is the end of it. Last day for family tree, May 30th. The last date for family tree is May 30th. Yes. Okay. Yes, you can take the help of your father and mother, no problem. Any good work done by you on a day is called as a good turn. Yes, Gayatri, any good turn you do is good. Link to submit all these activities. The link is provided in the chat. You can see the links are there in the chat. We can also send you an email with all these links. We will send it. Last date for solar activity is 31st of March 2022. Still you have 1 year ahead to do that. Okay, fine. Now we come to the close of this webinar, and thank you all for tuning in, joining in, and we request you to stay safe. And people residing in Bangalore, anybody needs the support of the oxygen concentrator,
feel free to reach us. We'll be providing the oxygen concentrator free of cost. Now the webinar comes to a close.